ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಸೆಪ್ಟೆಂಬರ್ 13ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಇಂಡಿಯಾ ಚೈನಾ ಸ್ಟ್ಯಾಂಡ್ ಆಫ್ ಕ್ಯಾಸ್ಟ್ಸ್ ಅ ಶಾಡೋ ಆನ್ ನಥುಲಾ ಬಾರ್ಡರ್ ಟ್ರೇಡ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹಾಗೆ GS ಪೇಪರ್ 3 ನಾಡಿಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಬಹುಮುಖ್ಯವಾಗಿ ಈಗ ಚೀನಾ ಮತ್ತು ಭಾರತದ ನಡುವೆ ಸಂಘರ್ಷ ಏನು ನಡೀತಾ ಇದೆ ಕಳೆದ 4.5 ತಿಂಗಳುಗಳಿಂದ, ಈ ಸಂಘರ್ಷದಿಂದ ಭಾರತಕ್ಕೆ ಆಗ್ತಾ ಇರತಕ್ಕಂಥ ಇನ್ನುಳಿದಂಥ ನೆಗೆಟಿವ್ ಇಂಪ್ಯಾಕ್ಟ್ಸ್ಗಳೇನು, ಅಥವಾ ಈ ಒಂದು ಭಾರತ ಮತ್ತು ಚೀನಾದ ನಡುವಿನ ಬಿಕ್ಕಟ್ಟಿನಿಂದ ಭಾರತದ ಮೇಲೆ ಯಾವೆಲ್ಲ ರೀತಿಯಾದಂಥ ವ್ಯತಿರಿಕ್ತವಾದಂಥ ಪರಿಣಾಮವನ್ನು, ನೆಗೆಟಿವ್ ಇಂಪ್ಯಾಕ್ಟ್ಸ್ ಅನ್ನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಬಂದಾಗ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂದರೆ, ನಥುಲಾ ಅನ್ನುವಂಥ ಒಂದು ಪಾಸ್ನ ಮುಖಾಂತರವಾಗಿ ಆಗುವಂಥ ಭಾರತ ಮತ್ತು ಚೀನಾದ ನಡುವಿನ ಬಾರ್ಡರ್ ಟ್ರೇಡ್ಗೆ ಇದು ಸಾಕಷ್ಟು ಹೊಡೆತವನ್ನು ಉಂಟು ಮಾಡಿದೆ. ನಮ್ಮ ಹಾಗೂ ಚೀನಾದ ನಡುವಿನ ಬಿಕ್ಕಟ್ಟು ಅನ್ನುವಂಥದ್ದು ಒಂದು ಶಾಡೋವನ್ನು ಕ್ಯಾಸ್ಟ್ ಮಾಡ್ತಾ ಇದೆ ನಥುಲಾ ಬಾರ್ಡರ್ ಟ್ರೇಡ್ನ ಮೇಲೆ ಅನ್ನುವಂಥದ್ದು. ಅಲ್ಲಿಗೂ ಕೂಡ ನಾವು ಒಂದು ಪಾಯಿಂಟನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೋದಾಗುತ್ತೆ. ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಮಾತನಾಡ್ತಾ ಇರುವಂಥದ್ದು ಬಾರ್ಡರ್ ಟ್ರೇಡ್ ಅನ್ನುವಂಥದ್ದು, ನಮ್ಮ ಮತ್ತು ಚೀನಾದ ನಡುವಿನ ಬಾರ್ಡರ್ ಟ್ರೇಡ್ ಅನ್ನುವಂಥದ್ದು ಓಲ್ಡ್ ಸಿಲ್ಕ್ ರೂಟ್ನ ಮುಖಾಂತರವಾಗಿ ಪ್ರಾರಂಭವಾದ ರೀಓಪನ್ ಆಗಿದ್ದಂಥದ್ದು 2006ರ ಜುಲೈ 6ರಂದು. ಅಂದರೆ ಈ ಹಿಂದೆ ಇತ್ತು, ಮತ್ತೆ ಯಾವುದೋ ಕಾರಣಗಳಿಂದ ನಿಂತು ಹೋಗಿತ್ತು. ಆದರೆ ರೀಓಪನ್ ಆದಂಥದ್ದು 2006ರ ಜುಲೈ 6ರಂದು. ಈ ಜುಲೈ 6ರಂದು 2006ರಲ್ಲಿ ಇದು ರೀಓಪನ್ ಆದ ನಂತರದಲ್ಲಿ ಭಾರತ ಮತ್ತು ಚೀನಾದ ಸಂಬಂಧಗಳು ಇನ್ನು ಮುಂದೆ ಸೌಹಾರ್ದಯುತವಾಗಿ, ಸ್ನೇಹಯುತವಾಗಿ ಇರುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ನಿಂದ ಇದನ್ನ ಆರಂಭ ಮಾಡಲಾಯಿತು. ಈ ಓಲ್ಡ್ ಸಿಲ್ಕ್ ರೂಟ್ ನ ಮುಖಾಂತರವಾಗಿ ನಡೆಯುವಂಥ ಬಾರ್ಡರ್ ಟ್ರೇಡ್ ಅನ್ನುವಂಥದ್ದು ಕೇವಲ 6 ತಿಂಗಳು ಮಾತ್ರ ನಡೆಯುತ್ತೆ. ಯಾವಾಗ ಅಂತ ಅಂದ್ರೆ ಮೇನಿಂದ ನವೆಂಬರ್ವರೆಗೂ ಪ್ರತಿ ವಾರದಲ್ಲಿ 4 ದಿನ ಮಾತ್ರ, ಮಂಡೆಯಿಂದ ಥರ್ಸ್ಡೇವರೆಗೂ ನಡೆಯುತ್ತೆ. ಅಲ್ಲಿ ರಿಜಿಸ್ಟರ್ಡ್ ಟ್ರೇಡರ್ಸ್ಗಳು ಮಾತ್ರವೇ ಕೊಳ್ಳುವಿಕೆಯನ್ನ ಅಂದ್ರೆ ಬೈ ಅಂಡ್ ಸೆಲ್ ಅನ್ನ ಮಾಡಬಹುದಾಗುತ್ತೆ. ಇದು ನಮಗೆ ಗೊತ್ತಿರಲಿ. ಅಂದ್ರೆ ಓಲ್ಡ್ ಸಿಲ್ಕ್ ರೂಟ್ ಮುಖಾಂತರವಾಗಿ ವರ್ಷವಿಡೀ ಮಾಡಬಹುದಾ ಟ್ರೇಡ್? ಇಲ್ಲ, ಕೇವಲ 6 ತಿಂಗಳು ಮಾತ್ರ, ಮೇಯಿಂದ ನವೆಂಬರ್ವರೆಗೂ ವಾರದ 4 ದಿನ ಮಾತ್ರ ರಿಜಿಸ್ಟರ್ಡ್ ಟ್ರೇಡರ್ಸ್ ಮಾತ್ರ ಅಲ್ಲಿ ಟ್ರೇಡನ್ನು ಮಾಡ್ಬೋದಾಗಿರುತ್ತೆ. ಆದರೆ ಈಗ COVID-19 ಎಫೆಕ್ಟ್ನಿಂದಾಗಿ ಈ ವರ್ಷದ ಟ್ರೇಡ್ ಅನ್ನುವಂಥದ್ದು ಸಾಕಷ್ಟು ಹೊಡೆತವನ್ನು ತಿಂದಿದೆ. ಆದರೆ ಇನ್ನು ಮುಂದೆ ಅಂದರೆ ಮುಂಬರುವಂಥ ವರ್ಷದಲ್ಲೂ ಕೂಡ ಈಗ ಭಾರತ ಮತ್ತು ಚೀನಾದ ನಡುವಿನ ಈ ಬಿಕ್ಕಟ್ಟು ಏನು ನಡೀತಾ ಇದೆ, ಈ ಬಿಕ್ಕಟ್ಟಿನಿಂದ ಮುಂಬರುವಂಥ ವರ್ಷದ ಮೇಲೂ ಕೂಡ ಈ ಟ್ರೇಡ್ನ ಮೇಲೆ ಎಫೆಕ್ಟ್ ಆಗ್ಬೋದು ಅನ್ನುವಂಥದ್ದು ಅಲ್ಲಿನ ವ್ಯಾಪಾರಿಗಳಿಗೆ ಇರುವಂಥ ಒಂದು ಭಯ ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿ ಹೇಳ್ತಾ ಇರುವಂಥದ್ದು ಈ ಪ್ಯಾಂಡಮಿಕ್ ಅನ್ನುವಂಥದ್ದು ಈ ಬಿಸ್ನೆಸ್ ಅನ್ನೇನು ನಿಲ್ಲಿಸಿದೆ. ಆದರೆ ಸಿಕ್ಕಿಂನಲ್ಲಿರ್ತಕ್ಕಂಥ ಈ ರಿಜಿಸ್ಟರ್ಡ್ 200 ಟ್ರೇಡರ್ಸ್ಗಳೇನಿದ್ದಾರೆ ಅವರಿಗೆ ಈ LAC ಟೆನ್ಷನ್ಸ್ಗಳಿಂದ ಮುಂದಿನ ವರ್ಷಕ್ಕೂ ಇದು ಅಫೆಕ್ಟ್ ಆಗುತ್ತೆ ಅನ್ನುವಂಥ ಭಯ ಹುಟ್ಟಿರೋದ್ರ ಕುರಿತು ಈ ಆರ್ಟಿಕಲ್ನಲ್ಲಿ ಮಾತನಾಡ್ತಾ ಇರುವಂಥದ್ದು. ಸಿಕ್ಕಿಂನ ಮಿನಿಸ್ಟರ್ ಫಾರ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಆಗಿರ್ತಕ್ಕಂಥ BS ಪಂತ್ ಅವರು ಕೂಡ ಈ ಒಂದು ನಥುಲಾ ಮುಖಾಂತರವಾಗಿ ಬಾರ್ಡರ್ ಟ್ರೇಡ್ ಅನ್ನು ಏನು ನಡೆಸ್ತಾರೆ, ಇದರ ಫ್ಯೂಚರ್ ಮುಂದಿನ ವರ್ಷಗಳಲ್ಲಿ ಯಾವ ರೀತಿ ಇರ್ಬೋದು ಅನ್ನೋದ್ರ ಕಡೆಗೆ ಅವರು ಕೂಡ ಒಂದು ಕನ್ಸರ್ನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಈ ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲಿ ಟ್ರೇಡ್ ಅನ್ನ ಸಸ್ಪೆಂಡ್ ಮಾಡುವಂತ ಡಿಸಿಷನ್ ಅನ್ನ ಮಾರ್ಚ್ ನಲ್ಲಿ ತಗೊಳ್ಳಾಯಿತು. ಅದರ ನಂತರದಲ್ಲಿ ಅಂದ್ರೆ ಸೆಂಟರ್ನವರು ತಗೊಂಡಂತ ಈ ನಿರ್ಧಾರಕ್ಕಾಗಿ ಇದುವರೆಗೂ ಟ್ರೇಡ್ ಅನ್ನುವಂಥದ್ದು ಅಲ್ಲಿ ನಡೆದಿಲ್ಲ. ನಂತರದಲ್ಲಿ ಇಷ್ಟು ದಿನ COVID-19 ಔಟ್ ಬ್ರೇಕ್ ನಿಂದ ಟ್ರೇಡ್ ಅನ್ನುವಂಥದ್ದು ನಡೆದಿಲ್ಲ. ಇನ್ನು ಮುಂದೆ ಕೂಡ ಈ ಒಂದು ಟೆನ್ಷನ್ ನಿಂದ ಟ್ರೇಡ್ ನಡೆದೇ ಇರಬಹುದಾ ಅನ್ನುವಂಥದ್ದು, ನಡೆದೇ ಇದ್ರೆ ನಮ್ಮ ವ್ಯಾಪಾರಿಗಳ ಗತಿ ಏನು ಅನ್ನುವಂಥದ್ದು ಸಿಕ್ಕಿಂನ ಮಿನಿಸ್ಟರ್ ಎಕ್ಸ್ಪ್ರೆಸ್ ಮಾಡ್ತಿರ್ತಕ್ಕಂಥ ಒಂದು ಕನ್ಸರ್ನ್ ಆಗಿದೆ. ಈ ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲಿ ಕೈಲಾಶ್ ಮಾನಸ್ ಸರೋವರ ಯಾತ್ರೆಗೆ ಸಿಕ್ಕಿಂನ ಮುಖಾಂತರವಾಗಿ ಹೋಗೋದಕ್ಕೆ ಏನು ಕೆಲವು ವರ್ಷಗಳ ಹಿಂದಷ್ಟೇ ಒಂದು ದಾರಿಯನ್ನು ಮಾಡಿಕೊಳ್ಳಲಾಗಿತ್ತು, ಅಂದ್ರೆ ಪ್ರಾರಂಭವನ್ನು ಮಾಡಲಾಗಿತ್ತು. ಇದಕ್ಕೆ ಕೈಲಾಶ್ ಮಾನಸ್ ಸರೋವರ ಯಾತ್ರೆಯನ್ನ ಈ ಸಿಕ್ಕಿಂನ ಮುಖಾಂತರವಾಗಿ ಮಾಡೋದಕ್ಕೆ ಪ್ರಾರಂಭವನ್ನು ಏನು ಮಾಡಿದ್ರು ಕೆಲವು ವರ್ಷಗಳ ಹಿಂದಷ್ಟೇ, ಅದು ಕೂಡ ಈ ಬಾರಿ COVID-19 ನ ಹಿನ್ನೆಲೆಯಲ್ಲಿ ಸಸ್ಪೆಂಡ್ ಆಗಿರುವಂಥದ್ದು. ಈ ರೀತಿಯ LAC ಟೆನ್ಷನ್ಸ್ಗಳು ಮತ್ತು COVID-19 ಪ್ಯಾಂಡಮಿಕ್ನಿಂದ ಇಲ್ಲಿನ ಟ್ರೇಡ್ಗೆ ಸಾಕಷ್ಟು ಹೊಡೆತವನ್ನು ಉಂಟು ಮಾಡಿದೆ. ಸಿಕ್ಕಿಂನ ಟ್ರೇಡ್ ಅಥವಾ ಎಕಾನಮಿ ಅನ್ನುವಂಥದ್ದು ಇದರಿಂದ ತೊಂದರೆಗೆ ಒಳಗಾಗ್ತಾ ಇದೆ. 2006ರಲ್ಲಿ ಚೀನಾ ಮತ್ತು ಭಾರತದ ನಡುವಿನ ಈ ನಥುಲಾ ಪಾಸ್, ಈ ಗಡಿ ಭಾಗದಲ್ಲಿ ಏನು ಟ್ರೇಡ್ ಆಗಿತ್ತು ಅದರಲ್ಲಿ ನಾವು ನೋಡಿಕೊಂಡಾಗ 2006ರಲ್ಲಿ ಭಾರತದಿಂದ ಎಕ್ಸ್ಪೋರ್ಟ್ ಆಗಿದ್ದಂಥದ್ದು ಕೇವಲ 28 ಲಕ್ಷದಷ್ಟು ಮೌಲ್ಯಯುತವಾದಂಥ ಪ್ರಾಡಕ್ಟ್ಸ್ಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡಿದ್ವಿ. ಆದರೆ ಇಂಪೋರ್ಟ್ ಮಾಡ್ಕೊಂಡಿದ್ದಂಥದ್ದು ಕೇವಲ 7 ಲಕ್ಷದಷ್ಟು ಪ್ರಾಡಕ್ಟ್ಸ್ಗಳನ್ನು. ಆದರೆ 2016ರಷ್ಟೊತ್ತಿಗೆ ಈ ಟ್ರೇಡ್ ವಾಲ್ಯೂಮ್ ಅನ್ನುವಂಥದ್ದು 200 ಮಟ್ಟಿಗೆ ಮಲ್ಟಿಪ್ಲೈ ಆಗಿದೆ. ಅಂದರೆ ಟ್ರೇಡ್ ಅನ್ನುವಂಥದ್ದು ಸಾಕಷ್ಟು ಮಟ್ಟಿಗೆ ಹೆಚ್ಚಿಗೆ ಆಗಿರೋದನ್ನು ಕಾಣ್ಬೋದು. 2016ರಲ್ಲಿ 63.38 ಕೋಟಿಯಷ್ಟು ಎಕ್ಸ್ಪೋರ್ಟ್ಸನ್ನು ಮತ್ತು 19.3 ಕೋಟಿಯಷ್ಟು ಇಂಪೋರ್ಟ್ಸ್ ಅನ್ನ ಈ ನಥುಲಾದ ಮುಖಾಂತರವಾಗಿ ಭಾರತ ಮತ್ತು ಚೀನಾದ ನಡುವೆ ಮಾಡಿಕೊಳ್ಳಲಾಗಿದೆ. ಇಷ್ಟರ ಮಟ್ಟಿಗೆ ಸಾಕಷ್ಟು ವೃದ್ಧಿಯನ್ನ ಕಾಣ್ತಿದ್ದಂತ ಇಲ್ಲಿನ ಟ್ರೇಡ್ ಅನ್ನುವಂಥದ್ದು ಈಗ ಈ ಪ್ಯಾಂಡಮಿಕ್ ನಿಂದ ಹೊಡೆತವನ್ನೇನೋ ಈ ವರ್ಷ ಕಂಡಿದೆ. ಮತ್ತೆ LAC ಟೆನ್ಷನ್ಸ್ ಗಳಿಂದ ಮುಂದಿನ ವರ್ಷಕ್ಕೂ ಇದು ಅಫೆಕ್ಟ್ ಆಗುತ್ತಾ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ವ್ಯಾಪಾರಿಗಳ ಒಂದು ಭಯ ಆಗಿರ್ತಕ್ಕಂಥದ್ದು. ಇನ್ನು ಡೋಕ್ಲಾಮ್ ಎಫೆಕ್ಟ್ ಅನ್ನ ಕೂಡ ನಾವಿಲ್ಲಿ ಒಮ್ಮೆ ನೆನಪಿಸ್ಕೊಳ್ಬಹುದು. ಡೋಕ್ಲಾಮ್ ಎಫೆಕ್ಟ್ ಅಂತ ಅಂದ್ರೆ ಭಾರತ ಮತ್ತು
ಭಾರತ ಭೂತಾನ್ನ ಪರವಾಗಿ ಚೀನಾದ ವಿರುದ್ಧವಾಗಿ ಇಲ್ಲಿ ಕೆಲವೊಂದು ನಡೆಗಳನ್ನು ತಗೊಳ್ತು. ಅಂದರೆ ಡೋಕ್ಲಾಂ ಪ್ರದೇಶದಲ್ಲಿ ಚೀನಾದವರು ಹೆಚ್ಚು ಕಾಲ ಬಂದು ಕುಳಿತಿದ್ದರಿಂದ ಇದು ಭೂತಾನ್ಗೆ ನಾವು ಸ್ನೇಹಿತ ರಾಷ್ಟ್ರ ಆಗಿರೋದ್ರಿಂದ ನಮ್ಮ ಫ್ರೆಂಡ್ಲಿ ರಿಲೇಷನ್ಶಿಪ್ ಅಥವಾ ಫ್ರೆಂಡ್ಲಿ ಟೈಸ್ ಅನ್ನುವಂಥದ್ದು ಭೂತಾನ್ನೊಟ್ಟಿಗೆ ಹೆಚ್ಚಿಗೆ ಇರೋದ್ರಿಂದ ನಾವು ಇದರ ವಿರುದ್ಧವಾಗಿ ದನಿ ಎತ್ತಿದ್ವಿ. ಈ ವಿಚಾರದಲ್ಲಿ ನಮ್ಮ ಮತ್ತು ಚೀನಾದವರ ನಡುವೆ ವ್ಯತಿರಿಕ್ತವಾದಂಥ ಒಂದು ಮಾತುಕತೆ ಏನು ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ 2017ರಲ್ಲೂ ಕೂಡ ಈ ನಥುಲಾ ಪಾಸ್ನಲ್ಲಿ ಆಗುವಂಥ ಬಾರ್ಡರ್ ಟ್ರೇಡ್ ಅನ್ನುವಂಥದ್ದು ಒಂದು ರೀತಿಯ ಹಾಲ್ಟ್ ಆಗಿತ್ತು. ನಂತರದಲ್ಲಿ 2018ರಲ್ಲಿ ಮತ್ತೆ ಅದು ರೆಸ್ಯೂಮ್ ಆಗಿ 52 ಕೋಟಿಯಷ್ಟು ಎಕ್ಸ್ಪೋರ್ಟ್ಸ್ ಅನ್ನ, ಒಂದು 3.5 ಕೋಟಿಯಷ್ಟು ಇಂಪೋರ್ಟ್ಸ್ ಗಳನ್ನ ಕೂಡ ನಾವು ಆ ವರ್ಷದಲ್ಲಿ ಕಂಡಿದ್ವಿ. ಆದರೆ ಈಗ 2019ರ ನಂತರದಲ್ಲಿ ಮತ್ತೆ ಈ ರೀತಿ ಆಗ್ತಾ ಇರುವಂತದ್ದು, ಈಗ COVID-19 ಬಂದಿರತಕ್ಕಂಥದ್ದು ಮತ್ತು ನಮ್ಮ ಬಾರ್ಡರ್ ಟೆನ್ಷನ್ಸ್ಗಳು ಏನು ನಡೀತಾ ಇದೆ, ಇವೆಲ್ಲದರಿಂದ ಈ ಟ್ರೇಡ್ನ ಮೇಲೆ ಹೊಡೆತವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸಿಕ್ಕಿಂನ ಮ್ಯಾಪಿಂಗ್ನ ಬಗ್ಗೆ ಮತ್ತು ಸಿಕ್ಕಿಂನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸಿಕ್ಕಿಂ ಭಾರತದ 2ನೇ ಅತಿ ಚಿಕ್ಕ ರಾಜ್ಯವಾಗಿದ್ದು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಆಗಿದೆ. ಸಿಕ್ಕಿಂ ರಾಜ್ಯವು ತನ್ನ ಸುತ್ತಲೂ ಕೂಡ 3 ರಾಷ್ಟ್ರಗಳನ್ನ ತನ್ನ ಒಂದು ಬಾರ್ಡರ್ನಲ್ಲಿ ಹೊಂದಿರತಕ್ಕಂಥದ್ದು ಸಿಕ್ಕಿಂ ರಾಷ್ಟ್ರದ ಒಂದು ವಿಶೇಷತೆ ಅಂತಾನೆ ಕರಿಬಹುದು. ಚೀನಾವನ್ನ ನಾವು ನಾರ್ತ್ನಲ್ಲಿ, ನೇಪಾಳನ್ನ ತನ್ನ ವೆಸ್ಟ್ ಸೈಡ್ನಲ್ಲಿ ಮತ್ತು ಈಸ್ಟರ್ನ್ ಸೈಡ್ನಲ್ಲಿ ಭೂತಾನನ್ನು ನಾವು ಕಾಣ್ಬೋದಾಗುತ್ತೆ, ಸೌತ್ ಈಸ್ಟರ್ನ್ ಸೈಡ್ನಲ್ಲಿ, ಮತ್ತು ಸದರ್ನ್ ಸೈಡ್ನಲ್ಲಿ ವೆಸ್ಟ್ ಬೆಂಗಾಲ್ನೊಟ್ಟಿಗೆ ಇದು ತನ್ನ ಒಂದು ಗಡಿಯನ್ನು ಹಂಚಿಕೊಳ್ಳುವಂಥದ್ದು. ಸಿಕ್ಕಿಂನಲ್ಲಿ ಬರುವಂಥ ತೀಸ್ತಾ ರಿವರ್ ಕೂಡ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ತೀಸ್ತಾ ಎಲ್ಲೆಲ್ಲಿ ಯಾವ ರಾಜ್ಯಗಳೆಲ್ಲ ಹರಿಯುತ್ತೆ ಭಾರತದಲ್ಲಿ ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು UPSCಯ ಪ್ರಿಲಿಮ್ಸ್ನಲ್ಲಿ ಪ್ರಶ್ನೆಯನ್ನು ನೋಡಿದ್ದೇವೆ. ಮತ್ತು ಸಿಕ್ಕಿಂ ರಾಜ್ಯದಲ್ಲಿ ಬರುವಂಥ ನಥುಲಾ ಪಾಸ್ ಆಗಿರ್ಬೋದು, ಈ ನಥುಲಾದ ಬಗ್ಗೆಯೇ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದಂಥದ್ದು. ಈ ನಥುಲಾ ಪಾಸ್ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಪಾಸ್ನ ಮುಖಾಂತರವಾಗಿ ಭಾರತ ಮತ್ತು ಚೀನಾದ ನಡುವೆ ಸಾಕಷ್ಟು ಮಟ್ಟಿಗಿನ ಟ್ರೇಡ್ ನಡೆಯೋದ್ರಿಂದ. ಮತ್ತು ನಥುಲಾ ಅನ್ನುವಂಥ ಒಂದೇ ಪಾಸ್ ಅಲ್ಲ, ಸಿಕ್ಕಿಂನಲ್ಲಿ ನಾವು ಜಿಲೆಪ್ಲಾ ಅನ್ನುವಂಥ ಪಾಸನ್ನು ಕೂಡ ಕಾಣ್ಬೋದಾಗುತ್ತೆ. ಜಿಲೆಪ್ಲಾ ಯಾವ ರಾಜ್ಯದಲ್ಲಿ ಬರುತ್ತೆ, ನಥುಲಾ ಯಾವ ರಾಜ್ಯದಲ್ಲಿ ಬರುತ್ತೆ, ಅಥವಾ ಒಂದು ಪಾಸಸ್ಗಳನ್ನು ನೀಡಿ ಸರಿಯಾದಂಥ ರಾಜ್ಯಗಳಿಗೆ ಹೊಂದಾಣಿಕೆಯನ್ನು ಮಾಡಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಮತ್ತು ಭಾರತ, ಭೂತಾನ್ ಮತ್ತು ಚೀನಾ ಈ 3 ರಾಷ್ಟ್ರಗಳು ಕೂಡುವಂಥ ಟ್ರೈ ಜಂಕ್ಷನ್ ಅನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗುತ್ತೆ. ಇದು ದೋಕ್ಲಾಂ ಪ್ರದೇಶ, ಈ ಒಂದು ಮ್ಯಾಪ್ನಲ್ಲಿ ನಾವಿಲ್ಲಿ ಕಾಣ್ತೇವೆ. ಮತ್ತು ಇಲ್ಲಿರುವಂಥದ್ದು ಚುಂಬಿ ವ್ಯಾಲಿ, ಡೋಕ್ಲಾಂ, ನಥುಲಾ ಪಾಸಸ್ ಆಗಿರ್ಬೋದು, ಜಿಲೆಪ್ಲಾ ಪಾಸ್ ಆಗಿರ್ಬೋದು, ತೀಸ್ತಾ ನದಿ ಆಗಿರ್ಬೋದು, ಇವೆಲ್ಲ ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂನಲ್ಲಿ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುವಂಥ ಕೆಲವೊಂದಷ್ಟು ಅಂಶಗಳು. ಇನ್ನು ಸಿಕ್ಕಿಂನಲ್ಲಿರ್ತಕ್ಕಂಥ ಕಾಂಚನಜಂಗಾ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದು ಭಾರತದಲ್ಲಿರ್ತಕ್ಕಂಥ ಒನ್ ಅಂಡ್ ಓನ್ಲಿ ಮಿಕ್ಸ್ಡ್ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರೋದನ್ನ ಕೂಡ ನಾವಿಲ್ಲಿ ನೆನಪು ಮಾಡ್ಕೊಳ್ಬೋದು. ಸಿಕ್ಕಿಂ ಭಾರತದ ಪಾಲಾಗಿದ್ದು, ಅಂದರೆ ಸಿಕ್ಕಿಂ ಕಂಪ್ಲೀಟ್ ಆಗಿ ಭಾರತದ ಒಂದು ರಾಜ್ಯ ಅಂತ ಹೇಳಿ ಭಾರತಕ್ಕೆ ಸೇರ್ಪಡೆಯಾಗಿದ್ದು 1975ರಲ್ಲಿ ಮೇ 16ರಂದು ಅನ್ನುವಂಥದ್ದು ಕೂಡ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಸಿಕ್ಕಿಂ ಭಾರತದ ಮೊದಲ ಆರ್ಗ್ಯಾನಿಕ್ ರಾಜ್ಯವಾಗಿ ಕೂಡ ಹೊರಹೊಮ್ಮಿದ್ದನ್ನ ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ನಂತರದಲ್ಲಿ ಸಿಕ್ಕಿಂನಲ್ಲಿ ಇತ್ತೀಚೆಗಷ್ಟೇ, ಅಂದರೆ ಕಳೆದ ವರ್ಷವಷ್ಟೇ ಪ್ಯಾಕ್ಯಾಂಗ್ ಏರ್ಪೋರ್ಟ್ ಕೂಡ ಸಿಕ್ಕಿಂನಲ್ಲಿ ಆದಂಥದ್ದು. ಈ ಹಿಂದೆ ಸಿಕ್ಕಿಂನಲ್ಲಿ ಯಾವುದೇ ಏರ್ಪೋರ್ಟ್ಗಳು ಇರಲಿಲ್ಲ. ಸಿಕ್ಕಿಂಗೆ ಹೋಗಬೇಕು ಅಂತ ಅಂದರೆ ವೆಸ್ಟ್ ಬೆಂಗಾಲ್ನಿಂದಲೋ ಬೇರೆ ಪಕ್ಕದ ರಾಜ್ಯದಿಂದ ನಾವು ರೀಚ್ ಔಟ್ ಮಾಡಬೇಕಾಗಿತ್ತು. ಆದರೆ ಈಗ ಸಿಕ್ಕಿಂನಲ್ಲಿಯೇ ಏರ್ಪೋರ್ಟ್ ಆಗಿರ್ತಕ್ಕಂಥದ್ದು ಪ್ಯಾಕ್ಯಾಂಗ್ ಏರ್ಪೋರ್ಟ್, ಸಿಕ್ಕಿಂನ ಮೊದಲ ಮತ್ತು ಒಂದೇ ಒಂದು ಏರ್ಪೋರ್ಟ್ ಇರ್ತಕ್ಕಂಥದ್ದು. ಗ್ಯಾಂಗ್ಟಾಕ್ನಲ್ಲಿ, ಅಂದರೆ ಸಿಕ್ಕಿಂನ ರಾಜಧಾನಿಯಲ್ಲಿ ನಾವು ಏರ್ಪೋರ್ಟನ್ನು ಕಾಣೋದಿಲ್ಲ. ಇವೆಲ್ಲವೂ ಕೂಡ ನಮಗೆ ಸಿಕ್ಕಿಂನ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿದಿರಬೇಕಾಗುತ್ತೆ. UPSC ಅಥವಾ KPSCಯ ಸಾಕಷ್ಟು ಪರೀಕ್ಷೆಗಳಲ್ಲಿ ಈ ಒಂದು ಕೆಲವೊಂದು ವಿಚಾರಗಳೇನು ನಾವೀಗ ಡಿಸ್ಕಸ್ ಮಾಡಿದ್ವಿ, ಇವೆಲ್ಲವೂ ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಪ್ರಿಲಿಮ್ಸ್ ಪ್ರಶ್ನೆಯನ್ನು ನಾವು ನೋಡ್ಬೋದು ಅಂತ ಅಂದರೆ, ಈ ಕೆಳಗಿನ ಪಾಸಸ್ಗಳಲ್ಲಿ ಯಾವ ಪಾಸಸ್ಗಳನ್ನು ನಾವು ರಾಜ್ಯಗಳೊಟ್ಟಿಗೆ ಹೊಂದಾಣಿಕೆ ಮಾಡಿರೋದ್ರಲ್ಲಿ ಯಾವ ಪಾಸಸ್ಗಳು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅನ್ನೋದನ್ನು ಗುರುತಿಸಬೇಕಾಗುತ್ತೆ. ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾಳೆ ನಾವು ಈ ಪ್ರಶ್ನೆಗೆ ಉತ್ತರವನ್ನು ಡಿಸ್ಕಸ್ ಮಾಡೋಣ. ಮುಂದಿನ ಆರ್ಟಿಕಲ್ PLA ಹ್ಯಾಂಡ್ಸ್ ಓವರ್ 5 ಅರುಣಾಚಲ್ ಯೂತ್ ಅನ್ನೋದಾಗಿದೆ. ಇದನ್ನು ನಾವು ಬೈಲ್ಯಾಟ್ರಲ್ ರಿಲೇಷನ್ಸ್ ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ, GS ಪೇಪರ್ 2ನ ಅಡಿಯಲ್ಲಿ. ಈಗಾಗಲೇ ನಾವು ಚೀನಾ ಮತ್ತು ಭಾರತದ ನಡುವೆ ನಡೀತಿರ್ತಕ್ಕಂಥ ಸಂಘರ್ಷದ ಬಗ್ಗೆ ಪ್ರತಿದಿನವೂ ಕೂಡ ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ನೋಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಒಂದು ಸಮಾಧಾನಕರವಾದಂಥ ಅಥವಾ ನಮ್ಮ ಮತ್ತು ಚೀನಾದ ನಡುವಿನ ಸಂಬಂಧಗಳನ್ನು ವೃದ್ಧಿಗೊಳಿಸುವಂಥ ಒಂದು ಸಣ್ಣ ನಡೆ ಅಂತ ಅಂದರೆ ಇದನ್ನು ನಾವು ಉದಾಹರಣೆಯಾಗಿ ಕೊಡ್ಬೋದಾಗುತ್ತೆ. ಅಂದರೆ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧಗಳನ್ನು ವೃದ್ಧಿಗೊಳಿಸೋದಕ್ಕೆ ಅಥವಾ ಸರಿ ಮಾಡ್ಕೊಳ್ಳೋದಕ್ಕೆ ಅಥವಾ ನಮ್ಮ ನಡುವಿನ ಸ್ನೇಹವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬಹುದು ಅನ್ನುವಂಥ ಅಂಶಗಳನ್ನು ನಾವು ಬರೆಯುವಂಥ ಸಂದರ್ಭದಲ್ಲಿ ಇದನ್ನೊಂದು ಎಕ್ಸಾಂಪಲ್ ಆಗಿ ತಗೊಳ್ಬೋದಾಗುತ್ತೆ. ಈಗಾಗಲೇ ಭಾರತದ ಗಡಿಯಲ್ಲಿ ಬಂದಂಥ ಅಥವಾ ಸಿಕ್ಕಂಥ ಚೀನಿಯರನ್ನು ನಾವು ನಿನ್ನೆ ಮೊನ್ನೆ ಅಷ್ಟೇ ರೀಸೆಂಟ್ ಆಗಿ ಈ ರೀತಿಯಾದಂಥ ಒಂದು ಸಿಚುಯೇಷನ್ ಬಂದಾಗ ಭಾರತೀಯರು ಚೀನಾಕ್ಕೆ ಸಂಬಂಧಪಟ್ಟಂಥ ಪ್ರಜೆಗಳನ್ನು ನಾವು ವಾಪಸ್ ಚೀನಾಗೆ ತಲುಪಿಸಿದ್ದೇವೆ. ಅದೇ ರೀತಿಯಾಗಿ ಭಾರತದ 5 ಅರುಣಾಚಲ್ ಪ್ರದೇಶದ ಯುವಕರು ಏನಿದ್ರು
ಇವರು ಸೇರಾ 7 ಅನ್ನುವಂಥ ಅಥವಾ ತುಂಡಾರ ಮೌಂಟೇನ್ ಅನ್ನುವಂಥ ಜಾಗಕ್ಕೆ ಹಂಟಿಂಗ್ ಆಗಿ ತೆರಳಿದ್ರು. ಆದರೆ ಈ ಒಂದು ಜಾಗ ಏನಿದೆ ಇದು ಮ್ಯಾಕ್ಮೋಹನ್ ಲೈನ್, ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆಯನ್ನ ನಾವು ಮ್ಯಾಕ್ಮೋಹನ್ ಲೈನ್ ಅಂತ ಹೇಳಿ ಕರಿತೇವೆ. ಅರುಣಾಚಲ್ ಪ್ರದೇಶದ ಈ 5 ಯುವಕರು ತಮಗೆ ಅರಿವಿಲ್ಲದೆ ಚೀನಾದ ಗಡಿಯೊಳಗೆ ಪ್ರವೇಶ ಮಾಡಬೇಕಾಗಿ ಬಂದಿದ್ದರಿಂದ ಚೀನಿಯರ PLA ಪೀಪಲ್ ಲಿಬರೇಷನ್ ಆರ್ಮಿ ಅನ್ನುವಂಥದ್ದು ಇವರುಗಳನ್ನ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ಆದರೆ ಈಗ ಭಾರತ ಮತ್ತು ಚೀನಾದ ನಡುವೆ ಆಗಿರುವಂಥ ಮಾತುಕತೆಯ ಮುಖಾಂತರವಾಗಿ ಆರ್ಮಿ ಅಫಿಷಿಯಲ್ಸ್ಗಳು ಹೇಳಿರುವಂಥದ್ದು ಈ 5 ಮಂದಿಯನ್ನ ಚೀನಾದವರು ವಾಪಸ್ಸು ಭಾರತಕ್ಕೆ ಮರುಕಳಿಸಿದ್ದಾರೆ. ವಾಪಸ್ಸು ಭಾರತಕ್ಕೆ ಬಂದಿರತಕ್ಕಂಥ ಇವರನ್ನ 14 ದಿನದ ಕ್ವಾರಂಟೈನ್ ನಂತರದಲ್ಲಿ ತಮ್ಮ ಮನೆಗಳಿಗೆ ಕಳಿಸಲಾಗುತ್ತೆ ಅಂತ ಹೇಳಿ. ಇದು ಭಾರತ ಮತ್ತು ಚೀನಾದ ನಡುವೆ ನಡೆದಿರ್ತಕ್ಕಂಥ ಒಂದು ಸ್ನೇಹ ಸಂಬಂಧಗಳನ್ನು ವೃದ್ಧಿ ಮಾಡ್ಕೊಳ್ಳುವಂಥ ಒಂದು ಸನ್ನಿವೇಶ ಆಗಿರುತ್ತೆ. ಹಾಗಾಗಿ ಇದನ್ನು ನಾವು ಎಕ್ಸಾಂಪಲ್ ಆಗಿ ತಗೊಳ್ಬೋದಾಗುತ್ತೆ ಕೆಲವೊಂದು ಉತ್ತರಗಳನ್ನು ಬರೆಯುವಂಥ ಸಂದರ್ಭದಲ್ಲಿ. ಮುಂದಿನ ಆರ್ಟಿಕಲ್ ಕೂಡ ಇದೇ ರೀತಿಯಾದಂಥ ಒಂದು ಆರ್ಟಿಕಲ್ ಆಗಿದೆ. ಇಲ್ಲಿ ಇಂಡಿಯನ್ ಟೇಕನ್ ಹೋಸ್ಟೇಜ್ ಇನ್ 2018 ರಿಟರ್ನ್ಸ್ ಫ್ರಮ್ ಅಫ್ಘಾನಿಸ್ತಾನ್ ಅನ್ನೋದನ್ನ ನೋಡ್ಬೋದಾಗುತ್ತೆ. ಇದನ್ನ ಕೂಡ GS ಪೇಪರ್ 2 ನಾಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ನಮ್ಗೆಲ್ಲರಿಗೂ ತಿಳಿದಿರುವಂತೆ ಅಫ್ಘಾನಿಸ್ತಾನದಲ್ಲಿ ಈಗ ಪೀಸ್ ಟಾಕ್ಸ್ ಅನ್ನುವಂಥದ್ದು ನಡೀತಾ ಇದೆ. ಇಂಟ್ರಾ ಅಫ್ಘಾನ್ ನೆಗೋಷಿಯೇಷನ್ಸ್ ಅನ್ನ ದೋಹಾದಲ್ಲಿ ಪ್ರಾರಂಭಿಸಲಾಗಿದೆ. ಅಫ್ಘಾನಿಸ್ತಾನದಲ್ಲಿ ಇದ್ದಂಥ US ಪಡೆಯನ್ನ US ನವರು ವಾಪಸ್ ಕರೆಸಿಕೊಳ್ಳುವಂತ ಹಿನ್ನೆಲೆಯಲ್ಲಿ US ನವರು ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನದ ನಡುವೆ ಒಂದು ಪೀಸ್ ಅನ್ನ ಶಾಂತಿ ನೆಲೆಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಶಾಂತಿ ಮಾತುಕತೆಯನ್ನ ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನದ ನಡುವೆ ನಡೆಸಿಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಇಂಟ್ರಾ ಅಫ್ಘಾನ್ ನೆಗೋಷಿಯೇಷನ್ಸ್ ಅನ್ನುವಂಥದ್ದು ದೋಹಾದಲ್ಲಿ ಏನು ಪ್ರಾರಂಭವಾಗಿದೆ. ಈ ದೋಹಾದಲ್ಲಿ ಇಂಟ್ರಾ ಅಫ್ಘಾನ್ ನೆಗೋಷಿಯೇಷನ್ಸ್ ಪ್ರಾರಂಭ ಆಗಿರುವಂತ ಉದ್ದೇಶದಲ್ಲಿ ಒಂದು ಉದ್ದೇಶ ಏನು ಅಂತ ಅಂದ್ರೆ ಇದರಿಂದ ಎಕ್ಸ್ಪೆಕ್ಟೇಷನ್ ಏನು ತಾಲಿಬಾನ್ನವ್ರಿಗೆ ಅಂತ ಅಂದ್ರೆ ತಾಲಿಬಾನಿನ ಪ್ರಿಸನರ್ಸ್ ಅಂತ ಹೇಳಿ ಏನು ಇಟ್ಕೊಂಡಿದ್ರು ಇವರನ್ನ ಒಂದು ಕಡೆಯ ರೌಂಡ್ ಆಫ್ ಪ್ರಿಸನರ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಇದೊಂದು ಸುತ್ತಿನ ನಂತರದಲ್ಲಿ ಅಂದ್ರೆ ದೋಹಾ ರೌಂಡ್ ಆಫ್ ಟಾಕ್ಸ್ ನಲ್ಲಿ ಈ ಒಂದು ನೆಗೋಷಿಯೇಷನ್ಸ್ ನಲ್ಲಿ ಇವರನ್ನ ಅಂದ್ರೆ ತಾಲಿಬಾನಿನ ಪ್ರಿಸನರ್ಸ್ ಅನ್ನ ರಿಲೀಸ್ ಮಾಡ್ತಾರೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ತಾಲಿಬಾನಿನ ಮಂದಿಗೆ ಇದೆ. ಈ ಪ್ರಿಸನರ್ಸ್ ಅನ್ನ ರಿಲೀಸ್ ಮಾಡ್ತಾರೆ ಅನ್ನುವಂಥ ಉದ್ದೇಶದಿಂದ ಭಾರತೀಯರನ್ನ ಏನು ಹೋಸ್ಟೇಜ್ ಅನ್ನಾಗಿ ಇಟ್ಕೊಂಡಿದ್ರು 2018ರಲ್ಲಿ 7 ಮಂದಿ ಭಾರತೀಯರನ್ನ ಹೋಸ್ಟೇಜ್ ಅನ್ನಾಗಿ ತಾಲಿಬಾನ್ ಇಟ್ಕೊಂಡಿತ್ತು. ಇದರಲ್ಲಿ ಈಗಾಗಲೇ 6 ಮಂದಿಯನ್ನ ಬಿಡುಗಡೆ ಮಾಡಲಾಗಿತ್ತು. ಇನ್ನೊಬ್ಬರನ್ನ ಅಂದ್ರೆ ಉಳಿದಿದಂತ ಒಬ್ಬ ಮಿಸ್ಟರ್ ಸಿಂಗ್ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನ ಈಗ ತಾನು ಹೋಸ್ಟೇಜ್ ಅನ್ನಾಗಿ ಏನು ಭಾರತೀಯರನ್ನ ಇಟ್ಕೊಂಡಿದ್ರು ಅವರನ್ನ ತಾಲಿಬಾನ್ ಬಿಡುಗಡೆ ಮಾಡ್ತಾ ಇರುವಂತದ್ದು. ಇದನ್ನ ನಾವು ಈ ಆರ್ಟಿಕಲ್ ನಲ್ಲಿ ನೋಡ್ತಾ ಇರುವಂತದ್ದು. ಅಂದ್ರೆ ಭಾರತ ಮತ್ತು ಅಫ್ಘಾನಿಸ್ತಾನ ಅಥವಾ ತಾಲಿಬಾನ್ ನಡುವಿನ ಸಂಬಂಧ ಕೂಡ ಇಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡಬಹುದಾಗುತ್ತೆ. ಇಲ್ಲಿ ನಮಗೆ ಮುಖ್ಯವಾಗಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುವಂತದ್ದು ದೋಹಾ ರೌಂಡ್ ಆಫ್ ಟಾಕ್ಸ್ ಅನ್ನುವಂಥದ್ದು ಇಂಟ್ರಾ ಅಫ್ಘಾನ್ ನೆಗೋಷಿಯೇಷನ್ಸ್ ನಡೀತಾ ಇರೋದಕ್ಕೆ ಸಂಬಂಧಪಟ್ಟಿದ್ದಂಥದ್ದು. ಮತ್ತೆ ಪೀಸ್ ಟಾಕ್ಸ್ ಅನ್ನುವಂಥದ್ದು ಅಲ್ಲಿ ನಡೆದಿದ್ದಂಥದ್ದು ಅಫ್ಘಾನಿಸ್ತಾನದಲ್ಲಿ ಶಾಂತಿ ನೆಲೆಸೋದಕ್ಕೋಸ್ಕರ ಆಗ್ತಿರ್ತಕ್ಕಂಥ ಟಾಕ್ಸ್ ಅಂತ ಕೂಡ ಇದನ್ನ ನಾವು ನೆನ್ಪು ಮಾಡ್ಕೊಳ್ಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಆಕ್ಸ್ಫರ್ಡ್ ವ್ಯಾಕ್ಸಿನ್ ಟ್ರಯಲ್ಸ್ ಟು ರೆಸ್ಯೂಮ್ ಇನ್ UK ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಹೆಲ್ತ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಹಾಗೆ GS ಪೇಪರ್ 3 ನಾಡಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ COVID-19 ವ್ಯಾಕ್ಸಿನ್ ಟ್ರಯಲ್ಸ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ನಡೆಸ್ತಾ ಇರ್ತಕ್ಕಂಥ COVID-19 ವ್ಯಾಕ್ಸಿನ್ ಟ್ರಯಲ್ ಏನಿದೆ ಕಡಾಕ್ಸಿಲ್ ಕೋವಿಡ್ ವ್ಯಾಕ್ಸಿನ್ ಅನ್ನುವಂಥ ಈ ಒಂದು ವ್ಯಾಕ್ಸಿನಿನ ಕ್ಲಿನಿಕಲ್ ಟ್ರಯಲ್ ಅನ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು ನಡೆಸ್ತಾ ಇದ್ರು. ಆದರೆ ಇದರ ಹಿನ್ನೆಲೆಯಲ್ಲಿ ಅಂದ್ರೆ ಇವರು ಏನು ಟ್ರಯಲ್ ಅನ್ನ ನಡೆಸ್ತಾ ಇದ್ರು ಇದರ ಪೈಕಿ ಈ ಟ್ರಯಲ್ಗೆ ಒಳಗಾಗಿದ್ದಂಥ ವಾಲಂಟಿಯರ್ಸ್ನ ಪೈಕಿ ಯಾರೋ ಒಬ್ಬ ವ್ಯಕ್ತಿಗೆ ಅವರಿಗೆ ಇನ್ಯಾವುದೋ ಕಾಯಿಲೆ ಬಂದಂತ ಹಿನ್ನೆಲೆಯಲ್ಲಿ ಇದು ಈ ವ್ಯಾಕ್ಸಿನಿಂದಾಗಿಯೇ ಬಂದಿದ್ಯಾ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ವ್ಯಾಕ್ಸಿನ್ ಟ್ರಯಲ್ ಅನ್ನ ಸದ್ಯಕ್ಕೆ ಪಾಸ್ ಮಾಡಲಾಗಿತ್ತು. ಆದರೆ ಅದನ್ನ ಮತ್ತೊಮ್ಮೆ ಈಗ ರೆಸ್ಯೂಮ್ ಮಾಡಲಾಗಿದೆ. ಇದರ ಕುರಿತಾಗಿ ಈ ಆರ್ಟಿಕಲ್ ಇರುವಂತದ್ದು. ಇದೊಂದು ಗ್ರೇಟರ್ ಅಮೌಂಟ್ ನಲ್ಲಿ ಗ್ಲೋಬಲಿ 18,000 ವ್ಯಕ್ತಿಗಳನ್ನ ಇಂಡಿವಿಜುವಲ್ಸ್ ಅನ್ನ ತಗೊಂಡು ಈ ಒಂದು ವ್ಯಾಕ್ಸಿನ್ ಟ್ರಯಲ್ ಅನ್ನುವಂಥದ್ದು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ವಾಲಂಟಿಯರ್ಗೆ ಅಥವಾ ಒಂದಷ್ಟು ವಾಲಂಟಿಯರ್ಗೆ ಅವರದ್ದೇ ಆದ ಕಾರಣಗಳಿಂದ ಇನ್ಯಾವುದೇ ತೊಡಕುಗಳಾಗಬಹುದು ಅಥವಾ ಅವರ ಒಂದು ಹೆಲ್ತ್ನಲ್ಲಿ ವೇರಿಯೇಷನ್ಸ್ ಕಾಣಬಹುದು. ಆದರೆ ಅದು ಯಾವ ಕಾರಣಕ್ಕೆ ಅಂತ ಹೇಳಿ ಪ್ರತಿಯೊಂದು ಕೇಸನ್ನು ಕೂಡ ಸಾಕಷ್ಟು ಸೂಕ್ಷ್ಮತೆಯಿಂದ ಪರೀಕ್ಷೆ ಮಾಡಿ ಎವ್ಯಾಲ್ಯೂಯೇಟ್ ಮಾಡಿ ನಂತರದಲ್ಲಿ ಈ ವ್ಯಾಕ್ಸಿನ್ ಟ್ರಯಲಿನ ಪ್ರೋಸೆಸ್ ಅನ್ನು ಮುಂದುವರಿಸಬೇಕಾಗುತ್ತೆ. ಇಲ್ಲಿ UK ಬೇಸ್ಡ್ ಬಯೋಫಾರ್ಮಾ ಕಂಪನಿ ಆದಂಥ ಆಸ್ಟ್ರಾಜೆನೆಕಾ ಅವರು ಕೂಡ ಅರ್ಲಿಯರ್ ಅವರ ಒಂದು ವ್ಯಾಕ್ಸಿನ್ ಟ್ರಯಲ್ ಅನ್ನ ಪಾಸ್ ಮಾಡಿದ್ರು. ಇದು ಯಾಕೆ ಅಂತ ಅಂದ್ರೆ ಅಗೇನ್ ಸೀರಿಯಸ್ ಅಡ್ವರ್ಸ್ ಇವೆಂಟ್ ಅನ್ನುವಂಥದ್ದು ಒಬ್ಬ ಈ ವ್ಯಾಕ್ಸಿನ್ ಟ್ರಯಲ್ಗೆ ತನ್ನ ವ್ಯಾಕ್ಸಿನಿನ ಟ್ರಯಲ್ನಲ್ಲಿ ಇನ್ವಾಲ್ವ್ ಆಗಿದ್ದಂಥ ಒಬ್ಬ ವಾಲಂಟಿಯರ್ಗೆ ಇದೇ ರೀತಿಯಾದಂಥ ಸನ್ನಿವೇಶ ಉಂಟಾಗಿತ್ತು. ಒಂದು ಸೀರಿಯಸ್ ಅಡ್ವರ್ಸ್ ಇವೆಂಟ್ ಅನ್ನುವಂಥದ್ದು ಆಗಿತ್ತು ಅನ್ನೋ ಕಾರಣಕ್ಕೆ UK ಬೇಸ್ಡ್ ಬಯೋಫಾರ್ಮಾ ಕಂಪನಿ ಆದಂಥ ಆಸ್ಟ್ರಾಜೆನೆಕಾ ಕೂಡ ಅರ್ಲಿಯರ್ ಇದನ್ನ ಪಾಸ್ ಮಾಡಿತ್ತು, ಅಂದ್ರೆ ತನ್ನ ವ್ಯಾಕ್ಸಿನ್ ಟ್ರಯಲ್ ಅನ್ನ ಪಾಸ್ ಮಾಡಿತ್ತು. ಇದು ಭಾರತಕ್ಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ಈ ಆಸ್ಟ್ರಾಜೆನೆಕಾದೊಟ್ಟಿಗೆ ಪಾರ್ಟ್ನರ್ಶಿಪ್ ಅನ್ನ ಹೊಂದಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಹೇಳಿ ಪುಣೆನಲ್ಲಿರ್ತಕ್ಕಂಥ ಈ ಒಂದು ಇನ್ಸ್ಟಿಟ್ಯೂಟ್ ಕೂಡ ಈ ವ್ಯಾಕ್ಸಿನ್ ಟ್ರಯಲ್ ಅನ್ನ ನಡೆಸ್ತಾ ಇರುವಂಥದ್ದು. ಇದರ ಹಿನ್ನೆಲೆಯಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ
ಇಂಡಿಯಾದ ವ್ಯಾಕ್ಸಿನ್ ಟ್ರಯಲ್ ಕೂಡ ಪಾಸ್ ಆಗಿದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬಹುದಾಗುತ್ತೆ. ಇದೇ ಟ್ರಯಲ್ ಅನ್ನುವಂಥದ್ದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ, ಬ್ರೆಜಿಲ್ನಲ್ಲಿ, ಸೌತ್ ಆಫ್ರಿಕಾದಲ್ಲಿ ಎಲ್ಲ ಕಡೆ ಕೂಡ ನಡೀತಾ ಇದೆ. ಇದೆಲ್ಲವೂ ಕೂಡ ಪಾಸ್ ಆಗಿತ್ತು. ಆದರೆ ಈಗ ಅದು ಮತ್ತೊಮ್ಮೆ ರೆಸ್ಯೂಮ್ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಮೋದಿಯವರು ಒಂದು ಕರೆಯನ್ನು ನೀಡಿದ್ದಾರೆ. ಮತ್ತೊಮ್ಮೆ ನಮ್ಮೆಲ್ಲರನ್ನ ಎಚ್ಚರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಏನು ಅಂತ ಅಂದರೆ, ಜಬ್ ತಕ್ ದವಾಯಿ ನಹಿ ತಬ್ ತಕ್ ಧಿಲಾಯಿ ನಹಿ ಅಂತ ಹೇಳಿ, ಅಂದರೆ ಕೇರ್ಲೆಸ್ನೆಸ್ ಅನ್ನು ತೋರಿಸಬಾರ್ದು. ಎಲ್ಲಿವರೆಗೂ ನಮ್ಗೆ ಇದಕ್ಕೆ ಮೆಡಿಸಿನ್ ಅನ್ನುವಂಥದ್ದು ದೊರೆಯುತ್ತೆ ಅಲ್ಲಿವರೆಗೂ ನಾವು ಕರೋನಾದ ವಿಚಾರವಾಗಿ ಕೇರ್ಲೆಸ್ನೆಸ್ ಅನ್ನು ತೋರಿಸೋದು ಬೇಡ. ಅಂದರೆ ಒಂದಷ್ಟು ಎಚ್ಚೆತ್ತುಕೊಂಡು ಇರಬೇಕಾಗತ್ತೆ ಜನಗಳು ಅಂತ ಹೇಳಿ ನಮಗೊಂದು ಕರೆಯನ್ನು ಕೂಡ ಭಾರತದ ಪ್ರಧಾನಮಂತ್ರಿಗಳು ನೀಡಿರೋದನ್ನು ಇಲ್ಲಿ ನಾವು ನೋಡ್ಬೋದಾಗುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ವ್ಯಾಕ್ಸಿನೇಷನ್ ಪ್ರೋಸೆಸ್ ಅನ್ನುವಂಥದ್ದು ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಕೋವಿಡ್-19 ಅನ್ನುವಂಥದ್ದೇ ಒಂದು ಸಾಕಷ್ಟು ದೊಡ್ಡ ಇಂಪಾರ್ಟೆಂಟ್ ಆಗುವಂಥ ಒಂದು ಇವೆಂಟ್ ಆಗಿರುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ. ಈ ಕೋವಿಡ್-19ನ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಪ್ರತಿದಿನ ಕೂಡ ನಾವು ಇದರ ಬಗ್ಗೆ ಸಾಕಷ್ಟು ವಿಷಯವನ್ನು ಓದ್ತಾ ಇರ್ತೇವೆ. ಹಾಗಾಗಿ ವ್ಯಾಕ್ಸಿನೇಷನ್ ಪ್ರೋಸೆಸ್ ಯಾವ ಹಂತದಲ್ಲಿ ಆಗುತ್ತೆ ಅಂತ ಅಂದರೆ, ಮೊದಲನೇದಾಗಿ ಪ್ರೀ ಕ್ಲಿನಿಕಲ್ ಟ್ರಯಲ್ ಅನ್ನುವಂಥದ್ದು ನಡೆಯುತ್ತೆ. ಕೆಲವೊಂದಷ್ಟು ವಾಲಂಟಿಯರ್ಸ್ಗಳು ಯಾರೆಲ್ಲ ವಾಲಂಟಿಯರ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಈ ರೀತಿಯಾದಂಥ ವಾಲಂಟಿಯರ್ಸ್ಗಳನ್ನು, ಹೆಲ್ದಿ ವಾಲಂಟಿಯರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಮೊದಲಿಗೆ ಒಬ್ಬರು ಅಥವಾ ಇಬ್ಬರಿಗೆ ನೀಡುವಂತೆ ಪ್ರೀ ಕ್ಲಿನಿಕಲ್ ಟ್ರಯಲ್ಗಳನ್ನು ನಡೆಸಲಾಗುತ್ತೆ. ನಂತರದಲ್ಲಿ ಫೇಸ್ 1 ಸೇಫ್ಟಿ ಟ್ರಯಲ್ಗಳನ್ನು, ನಂತರದಲ್ಲಿ ಈ ಫೇಸ್ 2 ಎಕ್ಸ್ಪ್ಯಾಂಡೆಡ್ ಟ್ರಯಲನ್ನು, ಇದನ್ನು ಒಂದಷ್ಟು ಮಟ್ಟಿಗೆ ಹೆಚ್ಚಿನ ಮಂದಿಗೆ ನಡೆಸಲಾಗುತ್ತೆ. ಅದರ ನಂತರದಲ್ಲಿ ಇದರಿಂದ ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ವ್ಯತಿರಿಕ್ತ ಪರಿಣಾಮ ಈ ಟ್ರಯಲ್ಗಳಲ್ಲಿ ಇನ್ವಾಲ್ವ್ ಆದಂಥ ವಾಲಂಟಿಯರ್ಸ್ಗಳಲ್ಲಿ ಕಂಡಿಲ್ಲ ಅಂತ ಅಂದರೆ ಫೇಸ್ 3ನಲ್ಲಿ ಎಫಿಕಸಿ ಟ್ರಯಲನ್ನು ಮಾಡಲಾಗುತ್ತೆ. ಇಲ್ಲಿ ಲಾರ್ಜ್ ನಂಬರ್ ಆಫ್ ಪೀಪಲನ್ನು ಇನ್ವಾಲ್ವ್ ಮಾಡಿಕೊಂಡು, ವಾಲಂಟಿಯರ್ಸ್ಗಳನ್ನು ಲಾರ್ಜ್ ನಂಬರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಎಫಿಕಸಿ ಟ್ರಯಲನ್ನು ನಡೆಸಲಾಗುತ್ತೆ. ಇದರ ನಂತರದಲ್ಲಿ ಈ ಎಫಿಕಸಿ ಟ್ರಯಲ್ ಕೂಡ, ಫೇಸ್ 3 ಎಫಿಕಸಿ ಟ್ರಯಲ್ ಕೂಡ ಅಪ್ರೂವ್ ಆದಂತ, ಅಂದ್ರೆ ಸರಿಯಾಗಿ ನಡೆದಿದೆ ಅನ್ನುವಂಥ ಸಂದರ್ಭದಲ್ಲಿ ಲಿಮಿಟೆಡ್ ಅಪ್ರೂವಲ್ ಅನ್ನ ನೀಡಲಾಗುತ್ತೆ. ಲಿಮಿಟೆಡ್ ಅಪ್ರೂವಲ್ ಅನ್ನ ನೀಡಿ ಕಮರ್ಷಿಯಲಿ ಇದು ಪ್ರೊಡ್ಯೂಸ್ ಆಗಿ ಕೆಲವೊಬ್ಬರಿಗೆ ಇದನ್ನ ನೀಡಿದ ನಂತರದಲ್ಲೂ ಕೂಡ ಯಾವುದೇ ರೀತಿಯಾದಂಥ ವ್ಯತಿರಿಕ್ತವಾದಂಥ ಅನುಭವಗಳು ಆಗಲಿಲ್ಲ ಅಂತ ಅಂದ್ರೆ ನಂತರದಲ್ಲಿ ಇದಕ್ಕೆ ಕಂಪ್ಲೀಟ್ ಅಪ್ರೂವಲ್ ಅನ್ನ ನೀಡಲಾಗುತ್ತೆ. ಈ ವ್ಯಾಕ್ಸಿನೇಷನ್ ಪ್ರೋಸೆಸ್ ಅನ್ನುವಂಥದ್ದು ಅಥವಾ ವ್ಯಾಕ್ಸಿನೇಷನ್ ಅನ್ನ ಕಂಡಿಡುವಂಥ ಸಂದರ್ಭದಲ್ಲಿ ಕ್ಲಿನಿಕಲ್ ಟ್ರಯಲ್ ಯಾವ ಹಂತದಲ್ಲಿ ಯಾವ ರೀತಿಯಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ತಿಳಿದಿರಲಿ. ಯಾಕೆಂದ್ರೆ ಈ ಬಾರಿ ಪ್ರತಿದಿನ ಕೂಡ ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ಅಥವಾ ವ್ಯಾಕ್ಸಿನೇಷನ್ ಪ್ರೋಸೆಸ್ನ ಬಗ್ಗೆ, ಇದರ ಇಂಪ್ರೂವ್ಮೆಂಟ್ಸ್ ಯಾವ ರಾಷ್ಟ್ರದಲ್ಲಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರವನ್ನು ಡಿಸ್ಕಸ್ ಮಾಡ್ತಿರ್ತೇವೆ. ಹಾಗಾಗಿ ಕ್ಲಿನಿಕಲ್ ಟ್ರಯಲ್ಸ್ ಯಾವ ರೀತಿಯಲ್ಲಿ ನಡೆಯುತ್ತೆ, ವೇರಿಯಸ್ ಸ್ಟೇಜಸ್ ಆಫ್ ಕ್ಲಿನಿಕಲ್ ಟ್ರಯಲ್ಸ್ ಏನು ಅನ್ನೋದೆಲ್ಲ ಕೂಡ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಬೇಸಿಕ್ ಐಡಿಯಾ ನಮಗೆ ಇದ್ರ ಬಗ್ಗೆ ಇರಬೇಕಾಗುತ್ತೆ. ಸದ್ಯಕ್ಕೆ ಈ ಜಗತ್ತಿನ ಸಾಕಷ್ಟು ರಾಷ್ಟ್ರಗಳು ಕ್ಲಿನಿಕಲ್ ಟ್ರಯಲ್ಸ್ಗಳನ್ನು ನಡೆಸ್ತಾ ಇರೋದ್ರಿಂದಾಗಿ ಪ್ರೀ ಕ್ಲಿನಿಕಲ್ ಟ್ರಯಲ್ನ ಹಂತದಲ್ಲಿ ಇರ್ತಕ್ಕಂಥ ವ್ಯಾಕ್ಸಿನ್ಗಳು 93 ಆಗಿದೆ. ಫೇಸ್ 1 ಸೇಫ್ಟಿ ಟ್ರಯಲ್ನಲ್ಲಿ ಇರುವಂಥದ್ದು 25 ವ್ಯಾಕ್ಸಿನ್ಸ್ಗಳಿದೆ. ಫೇಸ್ 2 ಎಕ್ಸ್ಪ್ಯಾಂಡೆಡ್ ಟ್ರಯಲ್ನಲ್ಲಿ ಇರ್ತಕ್ಕಂಥದ್ದು 14 ವ್ಯಾಕ್ಸಿನ್ಸ್ಗಳಿದೆ. ಫೇಸ್ 3 ಎಫಿಕಸಿ ಟ್ರಯಲ್ನಲ್ಲಿ ಇರ್ತಕ್ಕಂಥದ್ದು 9 ವ್ಯಾಕ್ಸಿನ್ಸ್ಗಳನ್ನು ನಾವು ಕಾಣಬಹುದಾಗುತ್ತೆ. ಲಿಮಿಟೆಡ್ ಅಪ್ರೂವಲ್ ಅನ್ನು ಪಡೆದಿರ್ತಕ್ಕಂಥ ವ್ಯಾಕ್ಸಿನ್ಸ್ಗಳು 3 ಆಗಿದೆ. ರಷ್ಯಾದಲ್ಲಿ ನಾವು ಈಗಾಗಲೇ ವ್ಯಾಕ್ಸಿನ್ ಅನ್ನು ಕಂಡಿಡ್ದೇವೆ ಅಂತ ಹೇಳಿ ರಷ್ಯಾದ ಸುದ್ದಿ ಏನು ಆಯಿತು, ಇದು ಕೂಡ ಈ ಸ್ಪುಟ್ನಿಕ್ ವಿ ಅನ್ನುವಂಥ ರಷ್ಯಾದ ಈ ವ್ಯಾಕ್ಸಿನ್ ಕೂಡ ಲಿಮಿಟೆಡ್ ಅಪ್ರೂವಲ್ ಅನ್ನು ಪಡೆದಿರ್ತಕ್ಕಂಥ ವ್ಯಾಕ್ಸಿನ್ಸ್ಗಳ ಪೈಕಿ ಒಂದಾಗಿರ್ತಕ್ಕಂಥದ್ದು. ಒಟ್ಟಾರೆ ಕಂಪ್ಲೀಟ್ ಆಗಿ ಅಪ್ರೂವಲ್ ಅನ್ನು ಪಡೆದಿರ್ತಕ್ಕಂಥದ್ದು ಇದುವರೆಗೂ ಕೂಡ ಯಾವುದೇ ವ್ಯಾಕ್ಸಿನ್ ಇಲ್ಲ, ಇದು 0 ಅಂತ ಹೇಳಿ ನಾವಿಲ್ಲಿ ನೋಡ್ಬೋದಾಗತ್ತೆ. ಭಾರತದ ವಿಚಾರಕ್ಕೆ ಬಂದಾಗ ಈ ವ್ಯಾಕ್ಸಿನ್ನಲ್ಲಿ ಭಾರತ ಎಷ್ಟರ ಮಟ್ಟಿಗೆ ಪ್ರೋಗ್ರೆಸ್ ಅನ್ನು ಕಂಡಿದೆ ವ್ಯಾಕ್ಸಿನ್ ವಿಚಾರದಲ್ಲಿ, ಕೋವಿಡ್-19 ವ್ಯಾಕ್ಸಿನ್ ವಿಚಾರದಲ್ಲಿ ಅಂತ ಅಂದಾಗ ಭಾರತದಲ್ಲಿ ಕಡಿಮೆ ಅಂದರೂ ಕೂಡ 6 ವ್ಯಾಕ್ಸಿನ್ಸ್ಗಳನ್ನು ಈಗ ಡಿಫ್ರೆಂಟ್ ಸ್ಟೇಜಸ್ಗಳಲ್ಲಿ ಕ್ಲಿನಿಕಲ್ ಟ್ರಯಲ್ಸ್ಗಳಲ್ಲಿ 6 ವ್ಯಾಕ್ಸಿನ್ಸ್ಗಳು ಭಾರತದಲ್ಲಿ ತೊಡಗಿಸ್ಕೊಂಡಿರೋದನ್ನು ನೋಡ್ಬೋದಾಗುತ್ತೆ. ಅಂದರೆ ಡಿಫ್ರೆಂಟ್ ಸ್ಟೇಜಸ್ನಲ್ಲಿ ಇರೋದನ್ನು ಗಮನಿಸ್ಬೋದು. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಸ್ಟ್ರಾಜೆನೆಕಾ ಕ್ಯಾಂಡಿಡೇಟ್ ಅನ್ನುವಂಥದ್ದು ಫೇಸ್ 3 ಟ್ರಯಲ್ ಫೇಸ್ನಲ್ಲಿ ಇದೆ. ಅಂದರೆ ಸಾಕಷ್ಟು ಮಂದಿಗೆ 18,000 ಮಂದಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹಾಗಾಗಿ 18,000 ಮಂದಿ ಇನ್ವಾಲ್ವ್ ಆದಾಗ ಯಾರೋ ಒಬ್ಬರಿಗೆ ಅವರದ್ದೇ ಆದ ಕಾರಣದಿಂದಲೋ ಅಥವಾ ಇದರಿಂದಲೋ ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು ಕಾಣಿಸುತ್ತೆ. ಆದರೆ ಅದನ್ನು ಪ್ರತಿಯೊಂದು ಕೇಸನ್ನು ಕೂಡ ಸಾಕಷ್ಟು ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡಿ ಈ ಪ್ರೋಸೆಸ್ ಅನ್ನು ಮುಂದುವರಿಸಬೇಕಾಗುತ್ತೆ. ಇನ್ನು ಭಾರತದಲ್ಲಿ ಭಾರತ್ ಬಯೋಟೆಕ್ ಅವರು ಝೈಡಸ್ ಕ್ಯಾಡಿಲಾ ಅವರು ನಡೆಸ್ತಿರ್ತಕ್ಕಂಥ ವ್ಯಾಕ್ಸಿನ್ಸ್ಗಳ ಕ್ಲಿನಿಕಲ್ ಟ್ರಯಲ್ಸ್ ಏನಿದೆ, ಇದು ಕಂಬೈನ್ಡ್ ಫೇಸ್ 1 ಮತ್ತು ಫೇಸ್ 2 ಟ್ರಯಲ್ಸ್ಗಳಲ್ಲಿ ನಡೀತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೋದು. ಅಂದರೆ ಭಾರತದ ಮಟ್ಟಿಗೆ ವ್ಯಾಕ್ಸಿನ್ ಅನ್ನುವಂಥದ್ದು ಇನ್ನೂ ಕೂಡ ಈ ಭಾರತ್ ಬಯೋಟೆಕ್ ಮತ್ತು ಝೈಡಸ್ ಕ್ಯಾಡಿಲಾ ಇವರದ್ದು ಕಂಬೈನ್ಡ್ ಫೇಸ್ 1 ಫೇಸ್ 2 ಫೇಸ್ನಲ್ಲಿ ಇರುವಂಥದ್ದು. ಮತ್ತು ಆಸ್ಟ್ರಾಜೆನೆಕಾದ ಒಂದು ಪಾರ್ಟ್ನರ್ಶಿಪ್ಪನ್ನು ಹೊಂದಿ ಸೀರಮ್ ಇನ್ಸ್ಟಿಟ್ಯೂಟ್ ಕೂಡ ಏನು ವ್ಯಾಕ್ಸಿನ್ ಟ್ರಯಲ್ಸ್ಗಳಿಗೆ ಒಳಗೊಂಡಿದೆ, ಇದು ಕೂಡ ಫೇಸ್ 3 ಎಫಿಕಸಿ ಟೆಸ್ಟ್ನ ಸಂದರ್ಭದಲ್ಲಿ ಇರುವಂಥದ್ದು. ಹಾಗಾಗಿ ಇನ್ನೂ ಲಿಮಿಟೆಡ್ ಅಪ್ರೂವಲ್ ಅನ್ನು ಕೂಡ ಭಾರತಕ್ಕೆ ಸಂಬಂಧಪಟ್ಟಂತ ಯಾವುದೇ ವ್ಯಾಕ್ಸಿನ್ ಇದುವರೆಗೂ ಕೂಡ ಪಡೆದಿಲ್ಲ. ರಷ್ಯಾದ ಸ್ಪುಟ್ನಿಕ್ ವಿ ವ್ಯಾಕ್ಸಿನ್ ಈಗೇನು ಸಾಕಷ್ಟು ಸುದ್ದಿಯಲ್ಲಿದೆ, ಇದು ಕೂಡ ಲಿಮಿಟೆಡ್ ಅಪ್ರೂವಲ್ ಅನ್ನು ಪಡೆದಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರ್ತಕ್ಕಂಥದ್ದು. ಕಂಪ್ಲೀಟ್ ಅಪ್ರೂವಲ್ ಅನ್ನು ಯಾವುದೂ ಕೂಡ ಪಡೆದಿಲ್ಲದೆ ಇರೋದನ್ನು ನಾವಿಲ್ಲಿ ನೋಡ್ಬೋದಾಗುತ್ತೆ.
ಈ ಬಾರಿಯ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ವ್ಯಾಕ್ಸಿನೇಷನ್ ಅಂತ ಅಂದ್ರೇನು, ಟ್ರೀಟ್ಮೆಂಟ್ ಅಂತ ಅಂದರೆ ಯಾವುದೇ ಒಂದು ಕಾಯಿಲೆ ಬಂದ ನಂತರದಲ್ಲಿ ನೀಡೋದಕ್ಕೆ ನಾವು ಟ್ರೀಟ್ಮೆಂಟ್ ಅಂತ ಹೇಳಿ ಕರಿತೇವೆ. ಆದರೆ ವ್ಯಾಕ್ಸಿನೇಷನ್ ಅಂತ ಅಂದರೆ ಯಾವುದೇ ಒಂದು ಕಾಯಿಲೆ ನಮಗೆ ಬರದೇ ಇರುವಂತೆ, ಆ ಕಾಯಿಲೆ ಬಂದರೂ ಕೂಡ ನಮಗೆ ಅದಕ್ಕೆ ಬೇಕಾದಂಥ ಆ್ಯಂಟಿಬಾಡೀಸ್ಗಳು ನಮ್ಮಲ್ಲಾಗಲೇ ಪ್ರೊಡ್ಯೂಸ್ ಆಗಿರುವಂತೆ ನೋಡ್ಕೊಳ್ಳೋದಕ್ಕೆ ಮಾಡುವಂಥದ್ದು ವ್ಯಾಕ್ಸಿನೇಷನ್. ಈ ರೀತಿ ವ್ಯಾಕ್ಸಿನೇಷನ್ಗೂ ಟ್ರೀಟ್ಮೆಂಟ್ಗೂ ಬೇಸಿಕ್ ಡಿಫ್ರೆನ್ಸಸ್ ಏನು ಅಂತ ಗೊತ್ತಿರಬೇಕಾಗತ್ತೆ. ಮತ್ತು ಪ್ರಮುಖವಾದಂಥ ಕಾಯಿಲೆಗಳಲ್ಲಿ ಯಾವುದಕ್ಕೆ ವ್ಯಾಕ್ಸಿನೇಷನ್ ಇಲ್ಲ ಅಥವಾ ಯಾವುದಕ್ಕೆ ವ್ಯಾಕ್ಸಿನೇಷನ್ ಇದೆ, ಈ ರೀತಿಯಾಗಿ ವ್ಯಾಕ್ಸಿನೇಷನ್ಗೆ ಕುರಿತಂಥದಂಥ ಬೇಸಿಕ್ ಮಾಹಿತಿಯನ್ನು ಮತ್ತು ಅದರ ಬಗ್ಗೆ ಒಂದಷ್ಟು ಅರ್ಥಗರ್ಭಿತವಾಗಿ, ಅಂದರೆ ಆ ವ್ಯಾಕ್ಸಿನೇಷನ್ ಕುರಿತಂಥ ಪ್ರೋಸೆಸ್ ಏನಿದೆ ಇವೆಲ್ಲ ಕೂಡ ನಮಗೆ ಸ್ಪಷ್ಟವಾಗಿ ಅರ್ಥ ಆಗಿರಬೇಕು. ಈ ರೀತಿಯಾಗಿ ನಾವು ಈ ವಿಚಾರಗಳನ್ನು ತಿಳ್ಕೊಳ್ಬೇಕಾಗುತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎರಡೂ ಪರ್ಸ್ಪೆಕ್ಟಿವ್ನಲ್ಲಿ ಇದು ಇಂಪಾರ್ಟೆಂಟ್ ಆಗುವಂಥ ಟಾಪಿಕ್ ಆಗಿರುತ್ತೆ ಈ ವರ್ಷದ ಪರೀಕ್ಷೆಯ ದೃಷ್ಟಿಯಿಂದ. ಇವತ್ತು ಭಾನುವಾರ ಆಗಿರೋದ್ರಿಂದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಡೀಟೇಲ್ ಆಗಿ ನಾವು ನೋಡ್ಬೋದಾಗುತ್ತೆ ಕೆಲವೊಂದು ಆರ್ಟಿಕಲ್ಸ್ಗಳಲ್ಲಿ. ಇದೇ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲ್ನಲ್ಲಿ ಇದೇ ರೀತಿಯ ವ್ಯಾಕ್ಸಿನ್ ಟ್ರಯಲ್ನ ಕುರಿತಂತೆ ಒಂದು ಎಡಿಟೋರಿಯಲ್ ರೂಪದಲ್ಲಿ ಡೀಟೇಲ್ ಆಗಿ ಒಂದು ಆರ್ಟಿಕಲನ್ನು ನಾವು ನೋಡ್ಬೋದಾಗುತ್ತೆ. ಫೇಸ್ 3 ವ್ಯಾಕ್ಸಿನ್ ಟ್ರಯಲ್ ಯಾಕೆ ಕಾಂಪ್ಲಿಕೇಟೆಡ್ ಆಗಿದೆ ಅನ್ನೋದನ್ನು ಈ ಆರ್ಟಿಕಲ್ನಲ್ಲಿ ವೈ ಈಸ್ ಫೇಸ್ 3 ಆಫ್ ವ್ಯಾಕ್ಸಿನ್ ಟ್ರಯಲ್ ಕಾಂಪ್ಲಿಕೇಟೆಡ್ ಅಂತ ಹೇಳಿ ನಾವು ನೋಡ್ಬೋದಾಗುತ್ತೆ. ಇದನ್ನು GS ಪೇಪರ್ 2ನ ಅಡಿಯಲ್ಲಿ ಹೆಲ್ತ್ ಹಾಗೆ GS ಪೇಪರ್ 3ನ ಅಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲೂ ಕೂಡ ಕಳೆದ ಆರ್ಟಿಕಲ್ನಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಅದೇ ವಿಚಾರವನ್ನು ಡಿಸ್ಕಸ್ ಮಾಡಿದ್ದಾರೆ. ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ಮತ್ತು ಆಸ್ಟ್ರಾಜೆನೆಕಾ ಏನು COVID-19 ವ್ಯಾಕ್ಸಿನ್ ಟ್ರಯಲ್ಸ್ಗಳನ್ನು ಹಾಲ್ಟ್ ಮಾಡಿತ್ತು, ಮತ್ತೀಗ ಅದನ್ನು ನಾವು ರಿಸಂಪ್ಟ್ ಮಾಡ್ತಾ ಇದ್ದೇವೆ, ಅಂದರೆ ವಾಪಸ್ ಮತ್ತೆ ಈ ವ್ಯಾಕ್ಸಿನ್ ಟ್ರಯಲ್ಗಳನ್ನು, ಕ್ಲಿನಿಕಲ್ ಟ್ರಯಲ್ಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ ಅಂತ ಏನು ಹೇಳಿದ್ದಾರೆ, ಇದರ ವಿಚಾರವಾಗಿ ಈ ಒಂದು ಆರ್ಟಿಕಲ್ ಕೂಡ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ಈ 4 ಹಂತಗಳು ಯಾವ ರೀತಿಯಲ್ಲಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಹ್ಯೂಮನ್ಗೆ ಅಂದರೆ ಹ್ಯೂಮನ್ ಬಾಡಿಗೆ ಸಿಮಿಲಾರಿಟಿಯನ್ನು ಹೊಂದಿರತಕ್ಕಂಥ, ಉದಾಹರಣೆಗೆ ಮೈಸ್ ಆಗಿರ್ಬೋದು, ರ್ಯಾಬಿಟ್ಸ್ ಆಗಿರ್ಬೋದು, ಹ್ಯಾಮ್ಸ್ಟರ್ಸ್ ಆಗಿರ್ಬೋದು, ಪ್ರೈಮೇಟ್ಸ್ ಆಗಿರ್ಬೋದು, ಈ ರೀತಿ ಹ್ಯೂಮನ್ ಸೈಕಾಲಜಿಯನ್ನು ಮಿರರ್ ಮಾಡುವಂತೆ ಇರುವಂಥ ಕೆಲವೊಂದು ಆರ್ಗ್ಯಾನಿಸಮ್ಸ್ಗಳ ಮೇಲೆ ಮೊದಲಿಗೆ ಈ ಒಂದು ಕಾಯಿಲೆಗೆ ಅಥವಾ ಈ ಒಂದು ವ್ಯಾಕ್ಸಿನ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿ ನೋಡ್ತಾರೆ. ನಂತರದಲ್ಲಿ ಫೇಸ್ 1ನ ಸ್ಟಡೀಸ್ ಅನ್ನುವಂಥದ್ದು ಎಂಟರ್ ಆಗುತ್ತೆ ಅಂತ ಹೇಳಿ. ಈ ಫೇಸ್ 1ನ ಸ್ಟಡೀಸಲ್ಲಿ ಸಾಮಾನ್ಯವಾಗಿ ಸಾಕಷ್ಟು ಕಡಿಮೆ ಮಂದಿಯನ್ನು ಈ ಒಂದು ವಾಲಂಟಿಯರ್ಸ್ ಅನ್ನಾಗಿ ತಗೊಳ್ತಾರೆ. ಉದಾಹರಣೆಗೆ 10ರಿಂದ 50 ಮಂದಿಗೆ ತಗೊಂಡ್ರೆ ಹೆಚ್ಚು, ಅಷ್ಟರ ಮಟ್ಟಿಗೆ ಕೆಲವೊಂದಷ್ಟು ಮಂದಿಯನ್ನು ಮಾತ್ರವೇ, ಹಿಡಿಯಷ್ಟು ಮಂದಿಯನ್ನು ಮಾತ್ರವೇ ತಗೊಂಡು ಫೇಸ್ 1ನ ಕ್ಲಿನಿಕಲ್ ಟ್ರಯಲ್ಸ್ ಅನ್ನುವಂಥದ್ದು ನಡೆಯುತ್ತೆ. ನಾರ್ಮಲ್ ಆಗಿ ಇಲ್ಲಿನ ಕ್ಲಿನಿಕಲ್ ಟ್ರಯಲ್ಸ್ಗಳನ್ನು ನಡೆಯುವಂಥ ಸಂದರ್ಭದಲ್ಲಿ ಯಾರು ಹೆಲ್ದಿ ವಾಲಂಟಿಯರ್ಸ್ ಅನ್ನು ತಗೊಂಡಿರ್ತಾರೆ ಅವರಿಗೆ ಯಾವುದೇ ರೀತಿಯಾದಂಥ ವ್ಯತಿರಿಕ್ತ ಪರಿಣಾಮ ಅವರ ಆರೋಗ್ಯದಲ್ಲಿ ಉಂಟಾಗಲಿಲ್ಲ ಅಂತ ಅಂದರೆ ನಂತರದಲ್ಲಿ ಫೇಸ್ 1 ಅನ್ನುವಂಥದ್ದು ಕ್ಲಿಯರ್ ಆದಾಗುತ್ತೆ. ಫೇಸ್ 2ಗೆ ಒಂದಷ್ಟು ಅನುಮತಿ ಸಿಕ್ಕಿದಾಗೆ ಆಗುತ್ತೆ. ಕೆಲವಷ್ಟು ನಿಗದಿತ ಸಮಯದ ನಂತರದಲ್ಲಿ ಫೇಸ್ 2 ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಇಲ್ಲಿ ಗ್ರೂಪ್ ಆಫ್ ವಾಲಂಟಿಯರ್ಸ್ ಏನು ಈ ಹಿಂದೆ ಕೇವಲ 10, 15, 50 ಸಂಖ್ಯೆಯಲ್ಲಿ ತಗೊಂಡಿದ್ರು, ಇದನ್ನು 100 ಸಂಖ್ಯೆಯಲ್ಲಿ ಇದನ್ನು ತಗೊಳ್ಳಲಾಗುತ್ತೆ. ಅಂದರೆ ಕೆಲವೊಂದಷ್ಟು ಹೆಚ್ಚಿನ ಮಂದಿಗೆ ಇದನ್ನು ನೀಡಲಾಗುತ್ತೆ. ಈ ಸ್ಟೇಜ್ 2ನ ಹಂತದಲ್ಲಿ ಎಷ್ಟು ಡೋಸೇಜನ್ನು ನೀಡಿದ್ರೆ ಈ ಒಂದು ಕಾಯಿಲೆಯನ್ನು ಇವರು ಫೈಟ್ ಮಾಡೋದಕ್ಕೆ ಸಾಕಷ್ಟು ಆ್ಯಂಟಿಬಾಡೀಸ್ ಅವರ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ನಮಗೆ ಈಗ COVID-19ನ ವಿಚಾರಕ್ಕೆ ಬಂದಾಗ ಟಿ ಸೆಲ್ಸ್ಗಳು ನಮಗೆ ಬೇಕಾಗುತ್ತೆ COVID-19ಗೆ ಆ್ಯಂಟಿಬಾಡಿಯಾಗಿ ರೆಸ್ಪಾನ್ಸ್ ಮಾಡೋದಕ್ಕೆ. ಈ ಟಿ ಸೆಲ್ಸ್ಗಳನ್ನು, ಸಾಕಷ್ಟು ಸಂಖ್ಯೆಯಲ್ಲಿ ಬೇಕಾಗಿರ್ತಕ್ಕಂಥ ಟಿ ಸೆಲ್ಸ್ಗಳನ್ನು ಸ್ಟಿಮ್ಯುಲೇಟ್ ಮಾಡೋದಕ್ಕೆ, ಡಿಸೈರ್ಡ್ ಲೆವೆಲ್ ಆಫ್ ಆ್ಯಂಟಿಬಾಡೀಸನ್ನು ಟ್ರಿಗರ್ ಮಾಡೋದಕ್ಕೆ ಎಷ್ಟು COVID-19 ವ್ಯಾಕ್ಸಿನ್ ಎಷ್ಟು ಡೋಸೇಜ್ ಬೇಕಾಗುತ್ತೆ ಅನ್ನೋದನ್ನು ಈ 2ನೇ ಹಂತದಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಒಂದಷ್ಟು ಮಂದಿಗೆ, ಅಂದರೆ 100ರ ಸಂಖ್ಯೆಯಲ್ಲಿ ಅಷ್ಟಿನ ಮಂದಿಗೆ ಇದನ್ನು ನೀಡೋದ್ರ ಮುಖಾಂತರವಾಗಿ ಕ್ಲಿನಿಕಲ್ ಟ್ರಯಲ್ಸ್ಗಳಿಗೆ 100ರ ಸಂಖ್ಯೆಯಲ್ಲಿ ವಾಲಂಟಿಯರ್ಸ್ಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಈ 2ನೇ ಹಂತವನ್ನು ಕೂಡ ಮುನ್ನುಗ್ಗಿಸಲಾಗುತ್ತೆ. ಈ 2ನೇ ಹಂತದಲ್ಲಿ ಕೂಡ ಯಾವುದೇ ರೀತಿಯಾದಂಥ ಅಡ್ವರ್ಸ್ ಇಂಪ್ಯಾಕ್ಟ್ಸ್ಗಳನ್ನು ತಗೊಂಡಿಲ್ಲ ಅಂತ ಅಂದರೆ, ಅಥವಾ ಸೈಡ್ ಎಫೆಕ್ಟ್ಸ್ಗಳನ್ನು, ಅಡ್ವರ್ಸ್ ರಿಯಾಕ್ಷನ್ಸ್ಗಳನ್ನು ಮಾನಿಟರ್ ಮಾಡ್ತಾರೆ, ರಿಪೋರ್ಟ್ ಮಾಡ್ತಾರೆ, ಆದರೆ ಅವುಗಳನ್ನು ರೆಕ್ಟಿಫೈ ಮಾಡ್ಬೋದು ಅಂತ ಹೇಳಿ ಗೊತ್ತಾದರೆ, ಮತ್ತು ಆ ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಹೆಚ್ಚಿನ ಮಂದಿಗೆ ಆಗಿಲ್ಲ ಅಂತ ಅಂದರೆ ಇವೆಲ್ಲವನ್ನು ಅಧ್ಯಯನ ಮಾಡಿ ನಂತರದಲ್ಲಿ ಈ ಸೆಕೆಂಡ್ ಫೇಸ್ ಅನ್ನುವಂಥದ್ದು ಪಾಸ್ ಆದರೆ ಥರ್ಡ್ ಫೇಸ್ ಅನ್ನುವಂಥದ್ದಕ್ಕೆ ಟ್ರಯಲನ್ನು ನಡೆಸಬೇಕಾಗುತ್ತೆ. ಥರ್ಡ್ ಫೇಸ್ನಲ್ಲಿ ಈಗೇನು 100ರಷ್ಟು ಮಂದಿಗೆ ಮಾಡಿದ್ರು ಇದೇ ಟ್ರಯಲ್ಸ್ಗಳನ್ನು ಸಾವಿರಾರು ಮಂದಿಗೆ ಮಾಡಲಾಗುತ್ತೆ. ಡಿಫ್ರೆಂಟ್ ಜಿಯೋಗ್ರಫಿಕಲ್ ಲೊಕೇಶನ್ನಲ್ಲಿರ್ತಕ್ಕಂಥ ಮಂದಿಗಳ ಮೇಲೆ ಮಾಡಲಾಗುತ್ತೆ. ಡಿಫ್ರೆಂಟ್ ಲೆವೆಲ್ಸ್ ಆಫ್ ಡೋಸೇಜಸ್ಗಳನ್ನು ನೀಡಿ ಇಲ್ಲಿ ಈ ಒಂದು ವ್ಯಾಕ್ಸಿನೇಷನ್ ಟ್ರಯಲ್ ಅನ್ನ ಮಾಡಲಾಗುತ್ತೆ. ಇಲ್ಲಿ ಹೆಚ್ಚಿನ ಮಂದಿಯನ್ನು ಇನ್ವಾಲ್ವ್ ಮಾಡ್ಕೊಳ್ತಾರೆ, ಡಿಫ್ರೆಂಟ್ ಜಿಯೋಗ್ರಫಿಕಲ್ ರೀಜನ್ ನಿಂದ ಬರುವಂಥ ಮಂದಿಗಳನ್ನು ಇನ್ವಾಲ್ವ್ ಮಾಡ್ಕೊಳ್ತಾರೆ, ಮತ್ತೆ ವ್ಯಾಕ್ಸಿನೇಷನಿನ ಡೋಸೇಜ್ ಅನ್ನುವಂಥದ್ದು ಹೆಚ್ಚಿನದಾಗಿ ಒಬ್ಬರಿಗೆ, ಕಡಿಮೆ ಒಬ್ಬರಿಗೆ, ಈ ರೀತಿಯಾಗಿ ಡಿಫ್ರೆಂಟ್ ಡೋಸೇಜಸ್ ಅನ್ನು ನೀಡಲಾಗುತ್ತೆ. ಹಾಗಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯ ಮಂದಿ ಇನ್ವಾಲ್ವ್ ಆಗೋದ್ರಿಂದ ಖರ್ಚು ಕೂಡ ಹೆಚ್ಚಿಗೆ ಆಗುತ್ತೆ ಈ ಒಂದು ಹಂತದಲ್ಲಿ. ಯಾವಾಗ ನಾವು ಬೇರೆ ಬೇರೆ ಜಿಯೋಗ್ರಫಿಕಲ್ ರೀಜನ್ನಿಂದ ಹೆಚ್ಚು ಮಂದಿಯನ್ನು ಈ ಒಂದು ವ್ಯಾಕ್ಸಿನೇಷನ್ ಟ್ರಯಲ್ನಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತೇವೆ, ಇಲ್ಲಿ ಸ್ಕೇಲ್ ಆ್ಯಂಡ್ ಸ್ಕೋಪ್ ಆಫ್ ಟ್ರಯಲ್ ಕೂಡ ಹೆಚ್ಚಾಗಿರೋದ್ರಿಂದ, ಅಂದರೆ ಅಡ್ವರ್ಸ್ ಇಂಪ್ಯಾಕ್ಟ್ ಆಗುವಂಥ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ. ಈ ರೀತಿಯಾದಂಥ ಒಂದು ಉದಾಹರಣೆಯನ್ನೇ ನಾವು ಈಗ ಆಗಿರೋದನ್ನು ಕೂಡ ಕಾಣ್ಬೋದಾಗುತ್ತೆ. ಬಿಕಾಸ್ ಆಫ್ ಮಲ್ಟಿಪಲ್ ಲೊಕೇಶನ್ಸ್ ಮತ್ತು ಪೇಷಂಟ್ಸ್ ಕೂಡ ಹೆಚ್ಚಾದರು, ಮತ್ತು ಬೇರೆ ಬೇರೆ ರೀತಿಯಾದಂಥ ವ್ಯಕ್ತಿಗಳಿಗೆ ನೀಡೋದ್ರಿಂದ, ಡೋಸೇಜಸ್ಗಳು ಡಿಫ್ರೆಂಟ್ ಆಗಿ ನೀಡೋದ್ರಿಂದ ಇಲ್ಲಿ ಅಡ್ವರ್ಸ್ ಇಂಪ್ಯಾಕ್ಟ್ ಆಗುವಂಥ ಸಂದರ್ಭಗಳು ಹುಟ್ಟುತ್ತೆ. ಆದರೆ ಆ ಅಡ್ವರ್ಸ್ ಇಂಪ್ಯಾಕ್ಟ್ ಯಾವ ರೀತಿಯಾಗಿ
ಆಗಿದೆ, ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಸಾಧ್ಯವ, ಅದನ್ನು ಎಷ್ಟು ಈಸಿಯಾಗಿ ರೆಡ್ಯೂಸ್ ಮಾಡ್ಬೋದು, ಇದು ಸಿವಿಯರ್ ಆದಂಥ ಒಂದು ಇಂಪ್ಯಾಕ್ಟ್ ಅಲ್ವಾ, ಇವೆಲ್ಲವನ್ನ ಅಧ್ಯಯನ ನಡೆಸಿದ ನಂತರದಲ್ಲಿ ಇದನ್ನು ಮುಂದುವರಿಸಬಹುದಾಗುತ್ತೆ. ಈ ರೀತಿಯಾದಂಥ ಒಂದು ಅಡ್ವರ್ಸ್ ಇಂಪ್ಯಾಕ್ಟನ್ನು ಈ ಆಸ್ಟ್ರಾಜೆನೆಕಾದವರು ತಯಾರು ಮಾಡ್ತಿದ್ದಂಥ ವ್ಯಾಕ್ಸಿನ್ ಕ್ಯಾಂಡಿಡೇಟ್ನ ಕ್ಲಿನಿಕಲ್ ಟ್ರಯಲ್ನಲ್ಲಿ ಆಗಿರೋದನ್ನು ಕಾಣ್ಬೋದು. ಹಾಗಾಗಿಯೇ ಇವರ ಒಂದು ಪಾರ್ಟ್ನರ್ಶಿಪ್ನಲ್ಲಿ ಭಾರತದ ಪರವಾಗಿ ಪುಣೆ ಬೇಸ್ಡ್ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವರು ಏನು ಕೂಡ ಈ ಒಂದು ಎಕ್ಸ್ಪೆರಿಮೆಂಟ್ಸನ್ನು ಭಾರತದಲ್ಲಿ 1600 ವಾಲಂಟಿಯರ್ಸ್ಗಳನ್ನು ಭಾರತದಲ್ಲಿ ಇನ್ವಾಲ್ವ್ ಮಾಡಿಕೊಂಡು ನಡೆಸ್ತಾ ಇದ್ರು. ಇವರು ಕೂಡ DGCA ಅವರು ನೀಡಿರ್ತಕ್ಕಂಥ ಅಂದರೆ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾದವರು ನೀಡಿರ್ತಕ್ಕಂಥ ಒಂದು ಆರ್ಡರ್ನ ಮೇರೆಗೆ ಇವರು ಕೂಡ ತಮ್ಮ ಒಂದು ವ್ಯಾಕ್ಸಿನ್ ಟ್ರಯಲನ್ನು ಕ್ಲಿನಿಕಲ್ ಟ್ರಯಲ್ಸನ್ನು ಹಾಲ್ಟ್ ಮಾಡಬೇಕಾಗಿ ಬಂದಿತ್ತು. ಆದರೆ ಈಗ ಇದರ ಒಂದು ಇಂಡಿಪೆಂಡೆಂಟ್ ಸೇಫ್ಟಿ ರಿವ್ಯೂ ಕಮಿಟಿಯನ್ನು ತಯಾರು ಮಾಡಿ ಈ ಒಂದು ರಿವ್ಯೂವನ್ನು ನಡೆಸಿದ ನಂತರದಲ್ಲಿ UK ರೆಗ್ಯುಲೇಟರ್ MHRA ಮೆಡಿಸಿನ್ಸ್ ಅಂಡ್ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ರೆಗ್ಯುಲೇಟರಿ ಏಜೆನ್ಸಿ ಮತ್ತೊಂದು ಇಂಡಿಪೆಂಡೆಂಟ್ ಸೇಫ್ಟಿ ರಿವ್ಯೂ ಕಮಿಟಿ ಇವರಿಬ್ಬರು ಕೂಡ ಒಂದು ಇಂಡಿಪೆಂಡೆಂಟ್ ರಿವ್ಯೂ ಅನ್ನು ನಡೆಸಿದ ನಂತರದಲ್ಲಿ ಸೇಫ್ಟಿ ಕನ್ಸರ್ನ್ಸ್ ಅನ್ನು ನಾವು ಅಡ್ರೆಸ್ ಮಾಡಿದ್ದೇವೆ ಅನ್ನುವಂಥ ಉದ್ದೇಶದಿಂದ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಆದರೆ ಇವೆಲ್ಲವನ್ನ ಅಂಶಗಳನ್ನು ಇಲ್ಲಿ ಹೇಳ್ತಾ ಈ ಮತ್ತೆ ಕ್ಲಿನಿಕಲ್ ಟ್ರಯಲ್ಸ್ಗಳನ್ನು ಮತ್ತೆ ರೆಸ್ಯೂಮ್ ಮಾಡಲಾಗಿರುವಂಥದ್ದು. ಫೇಸ್ 4ನಲ್ಲಿ ಏನನ್ನ ನಾವು ಕಾಣ್ತೇವೆ, ಇಷ್ಟೊತ್ತು ಫೇಸ್ 3 ಫೇಸ್ 1ಗೆ ಮುಂಚೆಯೇ ನಮಗೆ ಅಂದರೆ ಹ್ಯೂಮನ್ಸಿಗೆ ಇರ್ತಕ್ಕಂಥದ್ದೇ ಮಿರರ್ ಹ್ಯೂಮನ್ ಫಿಸಿಯಾಲಜಿಯನ್ನು ಹೊಂದಿರತಕ್ಕಂಥ ರ್ಯಾಬಿಟ್ಸ್ ಆಗಿರ್ಬೋದು, ಹ್ಯಾಮ್ಸ್ಟರ್ಸ್ ಆಗಿರ್ಬೋದು, ಪ್ರೈಮೇಟ್ಸ್ ಆಗಿರ್ಬೋದು, ಮೈಸ್ ಆಗಿರ್ಬೋದು, ಇಂಥ ಒಂದು ಪ್ರಾಣಿಗಳ ಮೇಲೆ ಇದನ್ನು ಮೊದಲಿಗೆ ಎಕ್ಸ್ಪೆರಿಮೆಂಟನ್ನು ಮಾಡಲಾಗುತ್ತೆ. ನಂತರದಲ್ಲಿ ಫೇಸ್ 1ಅನ್ನು ಪ್ರಾರಂಭ ಮಾಡ್ತಾರೆ. ಫೇಸ್ 1ನಲ್ಲಿ 10ರಿಂದ 50 ಕ್ಯಾಂಡಿಡೇಟ್ಸ್ ಇನ್ವಾಲ್ವ್ ಆಗ್ತಾರೆ. ಫೇಸ್ 2ನಲ್ಲಿ ಹೆಚ್ಚು ಮಂದಿ ಅಂದರೆ 100 ಮಂದಿಯಷ್ಟು ಕ್ಯಾಂಡಿಡೇಟ್ಸ್ಗಳನ್ನು ಇನ್ವಾಲ್ವ್ ಮಾಡ್ಕೊಳ್ಳಲಾಗುತ್ತೆ. ಡೋಸೇಜ್ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಡಿಟರ್ಮೈನ್ ಮಾಡಲಾಗುತ್ತೆ. ಇಲ್ಲೂ ಕೂಡ ಪಾಸ್ಔಟ್ ಆದರೆ ಈ ಒಂದು ವ್ಯಾಕ್ಸಿನ್ ಅನ್ನುವಂಥದ್ದು ನಂತರದಲ್ಲಿ ಫೇಸ್ 3ನಲ್ಲಿ ಸಾಕಷ್ಟು ಮಂದಿಗೆ ಅಂದರೆ ಸಾವಿರಾರು ಮಂದಿಗೆ ಇದನ್ನು ಡಿಫ್ರೆಂಟ್ ಜಿಯೋಗ್ರಫಿಕಲ್ ಲೊಕೇಶನ್ಸ್ಗಳಲ್ಲಿ ಡಿಫ್ರೆಂಟ್ ನಂಬರ್ಸ್ ಆಫ್ ಪೀಪಲ್ಸ್ಗಳಿಗೆ ಡಿಫ್ರೆಂಟ್ ಡೋಸೇಜಸ್ಗಳಲ್ಲಿ ಇದನ್ನು ನೀಡಲಾಗುತ್ತೆ. ಇದರಿಂದ ಬರ್ತಕ್ಕಂಥ ಎಲ್ಲ ಒಂದು ಅಡ್ವರ್ಸ್ ಇಂಪ್ಯಾಕ್ಟ್ಸ್ಗಳನ್ನು ರಿಪೋರ್ಟ್ ಮಾಡಲಾಗುತ್ತೆ. ಅದನ್ನು ರೆಕ್ಟಿಫೈ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡಲಾಗುತ್ತೆ. ಇದೆಲ್ಲವೂ ಪಾಸ್ ಆದಂಥ ನಂತರದಲ್ಲಿ ಸೀರಿಯಸ್ ಅಡ್ವರ್ಸ್ ಇಂಪ್ಯಾಕ್ಟ್ಸ್ ಇಲ್ಲ ಅಂತ ಹೇಳಿ ಈ 3 ಹಂತಗಳು ಏನಾದರೂ ಪಾಸ್ ಆಗಿ ಬಂದರೆ ನಂತರದಲ್ಲಿ ಇದನ್ನು ಕಮರ್ಷಿಯಲ್ ಪ್ರೊಡಕ್ಷನ್ಗೆ ಓಪನ್ ಮಾಡಲಾಗುತ್ತೆ. ಫೇಸ್ 4ನಲ್ಲಿ ಕಮರ್ಷಿಯಲ್ ಪ್ರೊಡಕ್ಷನ್ ಆಗುವಂಥ ಸಂದರ್ಭದಲ್ಲಿ ಇಲ್ಲಿ ಕಂಪನಿಗಳೇನಿರುತ್ತೆ ವ್ಯಾಕ್ಸಿನ್ ಟ್ರಯಲ್ ಅನ್ನು ಇದುವರೆಗೂ ನಡೆಸ್ತಿದ್ದಂಥ ಕಂಪನಿಗಳು ಕಂಪ್ಲೀಟ್ ಆಗಿ ತನ್ನ ಒಂದು ಸ್ಟಾಫ್ ಅನ್ನ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇದರ ಪ್ರೊಡಕ್ಷನ್ ನಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಾರೆ. ನಂತರದಲ್ಲಿ ಅಂದ್ರೆ ಇದನ್ನ ಕಮರ್ಷಿಯಲಿ ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಲಾರ್ಜ್ ನಂಬರ್ ಆಫ್ ಪೀಪಲ್ ಇದನ್ನ ತಗೊಳ್ಳೋದಕ್ಕೆ ಏನು ಶುರು ಮಾಡ್ತಾರೆ. ಆಗ ತಗೊಂಡ ನಂತರದಲ್ಲಿ ಕೂಡ ಆಗುವಂತ ಅಡ್ವರ್ಸ್ ಇಂಪ್ಯಾಕ್ಟ್ಸ್ ಗಳು ಏನಾದ್ರೂ ಇದ್ರೆ ಆ ಇಂಪ್ಯಾಕ್ಟ್ಸ್ ಗಳನ್ನ ಅವರಲ್ಲಾಗುವಂತ ಸೈಡ್ ಎಫೆಕ್ಟ್ಸ್ ಗಳನ್ನ ಕೂಡ ಇವರು ರಿಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾದಂತ 4 ಹಂತಗಳನ್ನ ವ್ಯಾಕ್ಸಿನೇಷನ್ ಪ್ರೋಸೆಸ್ ನಲ್ಲಿ ನಾವು ಕಾಣ್ತೇವೆ. ಇದೆಲ್ಲ ಕೂಡ ವ್ಯಾಕ್ಸಿನೇಷನ್ ಪ್ರೋಸೆಸ್ ನಲ್ಲಿ ಇನ್ವಾಲ್ವ್ ಆಗುವಂತ ಫೇಸಸ್ ಗಳು ಯಾವುದು ಅಂತ ಹೇಳಿ KPSC ಮೈನ್ಸ್ ನಲ್ಲಿ ಒಂದು ಡೈರೆಕ್ಟ್ ಪ್ರಶ್ನೆಯನ್ನೇ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಈ ರೀತಿಯಾಗಿ ವ್ಯಾಕ್ಸಿನೇಷನ್ ಯಾವ ರೀತಿ ನಡೆಯುತ್ತೆ ಅನ್ನೋದು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಆರ್ಟಿಕಲ್ ಇನ್ಫ್ರಾ ಡೆವಲಪ್ಮೆಂಟ್ ಇಂಪರೇಟಿವ್ ಟು ರಿವೈವ್ ಎಕನಾಮಿಕ್ ಆಕ್ಟಿವಿಟಿ ಅಂತ ಹೇಳಿ ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ನೋಡ್ಬೋದಾಗುತ್ತೆ. ಇಲ್ಲಿ ಇಂಜಿನಿಯರಿಂಗ್ ಕಂಗ್ಲೋಮೆರೇಟ್ ಆಗಿರ್ತಕ್ಕಂಥ ಅಂದರೆ ಒಂದು ದೊಡ್ಡ ಕಂಪನಿ ಆಗಿದೆ ಇಂಜಿನಿಯರಿಂಗ್ ವಿಚಾರದಲ್ಲಿ L&T ಲಾರ್ಸನ್ ಅಂಡ್ ಟೂಬ್ರೋ ಲಿಮಿಟೆಡ್ ಅನ್ನುವಂಥ ಕಂಪನಿ. ಈ ಲಾರ್ಸನ್ ಅಂಡ್ ಟೂಬ್ರೋದವರು ಇತ್ತೀಚೆಗೆ 14,000 ಕೋಟಿ ರೂಪಾಯಿಯ ಬೆಲೆ ಬಾಳುವಂತೆ ಎಲೆಕ್ಟ್ರಿಕಲ್ ಮತ್ತು ಆಟೋಮೇಷನ್ ವಿಭಾಗದಲ್ಲಿ ಡೈವೆಸ್ಟ್ಮೆಂಟ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ಸ್ನೈಡರ್ ಎಲೆಕ್ಟ್ರಿಕ್ ಕಂಪನಿಗೆ. ಇದರ ವಿಚಾರವಾಗಿ ಇಲ್ಲಿನ CEO ಮತ್ತು MD ಆಗಿರ್ತಕ್ಕಂಥ SN ಸುಬ್ರಹ್ಮಣ್ಯಂ ಅವರು ನೀಡಿರ್ತಕ್ಕಂಥ ಒಂದು ಇಂಟರ್ವ್ಯೂ ಇಲ್ಲಿದೆ. ಕೋವಿಡ್-19 ಸಂದರ್ಭದಲ್ಲಿ ಈಗ ಎಲ್ಲರಿಗೂ ಕೂಡ ಎಕನಾಮಿಕಲಿ ಹೊಡೆತ ಉಂಟಾಗ್ತಿರೋಂಥ ಸಂದರ್ಭದಲ್ಲಿ ಇಂಥ ಒಂದು ದೊಡ್ಡ ಕಂಪನಿಗಳು ಡೈವೆಸ್ಟ್ಮೆಂಟ್ ಪ್ಲಾನ್ಸ್ಗಳನ್ನು ಏನು ಮಾಡಿದೆ, ಈ ಕಂಪನಿಗಳು ಯಾವ ರೀತಿಯಾದಂಥ ಒಂದು ಪ್ಲಾನನ್ನು ಹೊಂದಿರುತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ನ ವಿಚಾರವಾಗಿ ಎಕನಾಮಿಕ್ ಆಕ್ಟಿವಿಟಿಯನ್ನು ರಿವೈವ್ ಮಾಡೋದಕ್ಕೆ ಈ ಕಂಪನಿಗಳ ಒಂದು ಮುನ್ನೋಟ ಏನು, ಯಾವುದಕ್ಕೆ ಹೆಚ್ಚಿನ ಮಹತ್ವವನ್ನು ಈ ಕಂಪನಿಗಳು ನೀಡುತ್ತೆ, ಇವೆಲ್ಲವನ್ನು ನಾವು ನೋಡೋದಾದರೆ L&T ಇದರ ಒಂದು ಎಲೆಕ್ಟ್ರಿಕ್ ಮತ್ತು ಆಟೋಮೇಷನ್ ಡಿವಿಷನ್ ಅನ್ನು ಡೈವೆಸ್ಟ್ ಮಾಡಿದೆ. ಮುಂದೆ ಏನು ಮಾಡುತ್ತೆ ಅಂತ ಇವರನ್ನ ಕೇಳ್ತಾ ಇರುವಾಗ ನಾವು ಸಾಮಾನ್ಯವಾಗಿ ಒಂದು ಸ್ಟ್ರಾಟಜಿಕ್ ರಿವ್ಯೂವನ್ನು ಮಾಡ್ತಾ ಇರ್ತೇವೆ ನಮ್ಮ ಬಿಸ್ನೆಸ್ ಪೋರ್ಟ್ಫೋಲಿಯೋದ ಮೇಲೆ ಸಮಯದಿಂದ ಸಮಯಕ್ಕೆ ಟೈಮ್ ಟು ಟೈಮ್ ಒಂದು ಸ್ಟ್ರಾಟಜಿಕ್ ರಿವ್ಯೂವನ್ನು ಮಾಡ್ತಾ ಇರ್ತೇವೆ. ಲಾಂಗ್ ಟರ್ಮ್ ಪ್ಲಾನಿಂಗ್ ಪ್ರೋಸೆಸ್ ಅನ್ನೋಂಥದ್ದು ಇನ್ವಾಲ್ವ್ ಆಗಿರುತ್ತೆ. ಈ ವಿಚಾರಕ್ಕೆ ನಾವು ನೋಡಿದಾಗ L&T ಮೆಟ್ರೋ ರೈಲನ್ನು ಕೂಡ ನಾವು ಡೈವೆಸ್ಟ್ ಮಾಡ್ಬೋದು ಅಥವಾ ಡೈಲ್ಯೂಟ್ ಮಾಡ್ಬೋದು. ಸರ್ಟನ್ ಕನ್ಸೆಷನ್ ಬಿಸ್ನೆಸ್ಗಳಾದಂಥ L&T ಮೆಟ್ರೋ ರೈಲ್ ಆಗಿರ್ಬೋದು ಅಥವಾ ನಭಾ ಪವರ್ ಲಿಮಿಟೆಡ್ ಆಗಿರ್ಬೋದು, ಇವುಗಳನ್ನು ಕೂಡ ಡೈವೆಸ್ಟ್ ಮಾಡ್ಬೋದು ಅನ್ನುವಂಥದ್ದು ಅವರ ಮುಂದಿನ ನಡೆ ಆಗಿರುವಂಥದ್ದು. ಮತ್ತು ಈ ಸೇಲ್ ಪ್ರೊಸೀಡ್ಸ್ಗಳಿಂದ ಬಂದಿರತಕ್ಕಂಥದ್ದನ್ನು ನೀವು ಏನು ಮಾಡಬೇಕು ಅಂತಿದ್ದೀರಾ ಅಂತ ಕೇಳಿದಾಗ ಕೋವಿಡ್-19 ಸಂದರ್ಭದಲ್ಲಿ ಯಾವುದು ಕೂಡ ಸರಿಯಾಗಿ ಒಂದು ಪ್ರಾಪರ್ ಡಿಸಿಷನ್ ಅನ್ನು ತಗೊಳ್ಳೋದಕ್ಕೆ ಸಾಕಷ್ಟು ಅನ್ಸರ್ಟನಿಟಿಯನ್ನು ನಾವು ಬಿಸ್ನೆಸ್ನಲ್ಲಿ ನೋಡ್ತಾ ಇದ್ದೇವೆ ಕಳೆದ 5-6 ತಿಂಗಳುಗಳಿಂದ. ಹಾಗಾಗಿ ಈಗ
ನಮ್ಮ ಇದುವರೆಗೂ ಇರ್ತಕ್ಕಂಥ ನಮ್ಮ ಡೆಬ್ಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ನಮ್ಮ ಬ್ಯಾಲೆನ್ಸ್ ಶೀಟನ್ನು ಸ್ಟ್ರೆಂಥನ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಅಡಿಕ್ವೇಟ್ಲಿ ಲಿಕ್ವಿಡಿಟಿಯನ್ನು ನಾವು ಹೊಂದಿರಬೇಕಾಗುತ್ತೆ. ಅಡಿಕ್ವೇಟ್ಲಿ ಲಿಕ್ವಿಡ್ ಆಗೋದಕ್ಕೆ ನಮ್ಮ ಕಂಪನಿ ಈ ಒಂದು ಡೈವೆಸ್ಟ್ಮೆಂಟ್ನಿಂದ ಬಂದಿರತಕ್ಕಂಥ ಪ್ರೊಸೀಡ್ಸ್ಗಳನ್ನು ಬಳಸ್ಕೊಳ್ಳುತ್ತೆ ಅಂತ ಹೇಳುವಂಥದ್ದು. ನಾರ್ಮಲ್ಸಿ ಬಿಸ್ನೆಸ್ನಲ್ಲಿ ವಾಪಸ್ ಬಂದಿದೆಯಾ ಅಂತ ಕೇಳಿದಾಗ ಕಂಟ್ರಿ ಅನ್ಲಾಕ್ ಆಗ್ತಾ ಇದೆ, ಟ್ರಾನ್ಸ್ಪೋರ್ಟ್ ಅನ್ನುವಂಥದ್ದು ಓಪನ್ ಆಗ್ತಾ ಇದೆ, ಸಪ್ಲೈ ಚೈನ್ ಅನ್ನುವಂಥದ್ದು ರೆಸ್ಯೂಮ್ ಆಗ್ತಾ ಇದೆ, ಲೇಬರ್ ರಿಟರ್ನ್ ಆಗ್ತಾ ಇದೆ. ಆಪರೇಷನ್ಸ್ಗಳು ಈಗ ಈ ಹಿಂದೆ ನಡೀತಿದ್ದರಲ್ಲಿ 90% ಅವರ ಪ್ರಾಜೆಕ್ಟ್ ಸೈಟ್ಸ್ಗಳಲ್ಲಿ ಆಪರೇಷನ್ಸ್ಗಳನ್ನುವಂಥದ್ದು, ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ಗಳು ಇವೆಲ್ಲವೂ ಕೂಡ ರೆಸ್ಯೂಮ್ ಆಗಿರೋದ್ರಿಂದ ಕೆಲವೊಂದು ಅಂದರೆ 90% ವಿಚಾರಗಳು ಮತ್ತೆ ವಾಪಸ್ ಮರುಕಳಿಸ್ತಾ ಇದೆ ಅನ್ನೋದನ್ನ ಅವ್ರು ಹೇಳ್ತಾ ಇರುವಂಥದ್ದು. ಎಷ್ಟು ಗೆಸ್ಟ್ ವರ್ಕರ್ಸ್ಗಳು ಅಂದರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಮತ್ತೆ ಬಂದಿದ್ದಾರೆ ಅಂತ ಅಂದಾಗ ಪ್ರೀ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ 2.7 ಲಕ್ಷದಷ್ಟು ಲೇಬರರ್ಸ್ಗಳಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಈಗ ಅದರ ಸಂಖ್ಯೆ ಅನ್ನುವಂಥದ್ದು 2.2 ಲ್ಯಾಕ್ನಷ್ಟು ಮಟ್ಟಿಗಿದೆ. ಅಂದರೆ ಇನ್ನೂ ಕೂಡ ರೆಸ್ಯೂಮ್ ಆಗಬೇಕಾಗಿದೆ, ಕಂಪ್ಲೀಟ್ ರೆಸ್ಯೂಮ್ ಆಗಿಲ್ಲ ಅನ್ನುವಂಥದ್ದು ಇವರ ಉತ್ತರ ಆಗಿದೆ. ಮುಖ್ಯವಾಗಿ ಇವರು ತಿಳಿಸ್ತಾ ಇರ್ತಕ್ಕಂಥದ್ದು ಎಕಾನಮಿಯನ್ನು ರಿವೈವ್ ಮಾಡಬೇಕು ಅಂತ ಅಂದರೆ ಇನ್ಫ್ರಾಸ್ಟ್ರಕ್ಚರ್ನ ಮೇಲೆ ಹೆಚ್ಚಿಗೆ ಮಹತ್ವವನ್ನು ನೀಡಬೇಕಾಗುತ್ತೆ. ಪವರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಇವು ಮೋರ್ ಟ್ರ್ಯಾಕ್ಷನ್ ಅನ್ನು ಕಾಣುತ್ತೆ ಅಂತ ಹೇಳಿ LNTಯ CEO ಮತ್ತು MD ಆಗಿರ್ತಕ್ಕಂಥವ್ರು ಹೇಳ್ತಾ ಇರುವಂಥದ್ದು. ಇನ್ಫ್ರಾಸ್ಟ್ರಕ್ಚರನ್ನು ಇಂಪ್ರೂವ್ ಮಾಡುವಂಥದ್ದು ಅಥವಾ ಡೆವಲಪ್ ಮಾಡುವಂಥದ್ದು ಎಕನಾಮಿಕ್ ಆಕ್ಟಿವಿಟಿಯನ್ನು ರಿವೈವ್ ಮಾಡೋದಕ್ಕೆ ಒಂದು ಮುಖ್ಯ ಹಂತ ಆಗುತ್ತೆ ಅಥವಾ ಒಂದು ಬೂಸ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಇಲ್ಲಿ ಇವ್ರು ಹೇಳ್ತಾ ಇರೋದನ್ನು ನೋಡ್ಬೋದಾಗುತ್ತೆ. ನಮ್ಮ ಎಕನಾಮಿಕ್ ಆಕ್ಟಿವಿಟಿಯನ್ನು ರಿವೈವ್ ಮಾಡಲಿಕ್ಕೆ ಯಾವೆಲ್ಲ ಅಂಶಗಳನ್ನು ನಾವು ಗಣನೆಗೆ ತಗೊಳ್ಬೇಕು ಅಂತಂದರೆ ಇನ್ಫ್ರಾಸ್ಟ್ರಕ್ಚರನ್ನು ಇಂಪ್ರೂವ್ ಮಾಡುವಂಥದ್ದಾಗಿರ್ಬೋದು ಅಥವಾ ಪಬ್ಲಿಕ್ ಸ್ಪೆಂಡಿಂಗನ್ನು ಹೆಚ್ಚು ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವುಗಳನ್ನು ನಮ್ಮ ಉತ್ತರದಲ್ಲಿ ಬರಿಬೋದು. ಮತ್ತು ಪ್ಯಾಂಡಮಿಕ್ನ ನಂತರದಲ್ಲಿ ಈಗಿನ ನಮ್ಮ ಎಕನಾಮಿಕ್ ಆಕ್ಟಿವಿಟೀಸ್ಗಳ ಸ್ಥಿತಿಗತಿ ಹೇಗಿದೆ ಅಂತ ಅಂದಾಗ ಈಗಾಗಲೇ ನಾವಿಲ್ಲಿ ಕಂಡಂತೆ ಕಂಪ್ಲೀಟ್ ಹೊರಗಿನ ವರ್ಕರ್ಸ್ಗಳು ಸಾಕಷ್ಟು ಮಟ್ಟಿಗೆ ಅಂದರೆ ಕಂಪ್ಲೀಟಾಗಿ ಈ ಹಿಂದೆ ಇದ್ದಂತೆ ಕಂಪ್ಲೀಟಾಗಿ ರೆಸ್ಯೂಮ್ ಆಗಿಲ್ಲ, ಆದರೆ 90%ನಷ್ಟು ವಾಪಸ್ ಹಿಂದಿರುಗ್ತಾ ಇದ್ದಾರೆ, ಮತ್ತೆ ಆ ಕೆಲಸಗಳೆಲ್ಲ ರೆಸ್ಯೂಮ್ ಆಗ್ತಾ ಇದೆ ಅನ್ನೋದು ನಮಗೆ ಈಗಿನ ಒಂದು ಅಪ್ಡೇಟ್ ಏನು ಅನ್ನುವಂಥದ್ದು ನಮಗೆ ತಿಳಿದಿರುತ್ತೆ. ಈ ಆರ್ಟಿಕಲ್ನಿಂದ ನಾವು ತಗೊಳ್ಬೇಕಾಗಿರೋದು ಈ ಎಲ್ಲ ಅಂಶಗಳನ್ನು, ಅಂದರೆ ಎಕಾನಮಿ ರಿವೈವ್ ಆಗೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿ ಅನ್ನುವಂಥದ್ದನ್ನು ದೊಡ್ಡ CEO ಮತ್ತು MDಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು. ಮತ್ತು ಡೈವೆಸ್ಟ್ಮೆಂಟ್ಗಳು ಆಗ್ತಾ ಇದೆ, ಯಾಕೆಂದರೆ COVID-19ನಿಂದ ಎಲ್ಲರಿಗೂ ಕೂಡ ಅವರ ಬಿಸ್ನೆಸ್ ಪ್ಲಾನ್ನಲ್ಲಿ ಹೊಡೆತಗಳಾಗಿರೋದ್ರಿಂದ ಡೈವೆಸ್ಟ್ಮೆಂಟ್ಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ಡೈವೆಸ್ಟ್ಮೆಂಟನ್ನು ಯಾವುದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಆ ಹಣವನ್ನು ಪ್ರೊಸೀಡ್ಸ್ಗಳನ್ನು ಬಳಸ್ಕೊಳ್ತಾರೆ ಅಂತಂದರೆ ಅವರ ಡೆಬ್ಟ್ಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಬ್ಯಾಲೆನ್ಸ್ ಶೀಟನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದಕ್ಕೆ, ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಅಡಿಕ್ವೇಟ್ ಲಿಕ್ವಿಡಿಟಿಯನ್ನು ತನ್ನ ಬಳಿ ಹೊಂದೋದಕ್ಕೆ ಈ ಕಂಪನೀಸ್ಗಳು ಬಳಸ್ಕೊಳ್ತಾ ಇದೆ. ಇವೆಲ್ಲವೂ ನಮಗೆ ತಿಳಿದಿದ್ರೆ ಎಕಾನಮಿ ಉತ್ತರಗಳನ್ನು ಬರೆಯುವಂಥ ಸಂದರ್ಭದಲ್ಲಿ COVID-19ನಿಂದ ಆದಂಥ ನೆಗೆಟಿವ್ ಇಂಪ್ಯಾಕ್ಟ್ಸ್ಗಳೇನು, ಅದರಿಂದ ಹೊರಬರೋದಕ್ಕೆ ಕಂಪನಿಗಳು ಯಾವ ರೀತಿಯಾಗಿ ಪ್ರಯತ್ನ ಪಡ್ತಾ ಇದೆ ಮತ್ತು ಸರ್ಕಾರ ಯಾವೆಲ್ಲ ಕೆಲಸಗಳನ್ನು ಮಾಡಬಹುದು, ಈ ಅಂಶಗಳನ್ನು ಬರೆಯುವಾಗ ಈ ಪಾಯಿಂಟ್ಸ್ಗಳು ನಮಗೆ ಹೆಲ್ಪ್ ಆಗುತ್ತೆ. ಇನ್ನು ಕಡೆಯದಾಗಿ ನಿನ್ನೆ ನಾವು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅನ್ನುವಂಥ ಒಂದು ಇಂಡೆಕ್ಸ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರು, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಬಂದಾಗ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಪ್ಲಸ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಇವೆರಡನ್ನೂ ಕೂಡ ಕೂಡಿಸಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅನ್ನೋದನ್ನು ಮಾಡಿದ್ದಾರೆ. ಈ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನನ್ನು ರಿಲೀಸ್ ಮಾಡ್ತಾರೆ, ಮಂತ್ಲಿ ರಿಲೀಸ್ ಮಾಡುವಾಗ ಉದಾಹರಣೆಗೆ ಮುಖ್ಯವಾಗಿ ಮೈನಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಈ ವಿಚಾರವಾಗಿ ಯಾವ ರೀತಿಯಾಗಿ ಪ್ರೊಡಕ್ಷನ್ ಆಗ್ತಾ ಇದೆ ಅನ್ನೋದನ್ನು ಈ ಒಂದು ಇಂಡೆಕ್ಸ್ ಅನ್ನುವಂಥದ್ದು ನಮಗೆ ತಿಳಿಸುತ್ತೆ. ಇದರಲ್ಲಿ ಮುಖ್ಯವಾಗಿ 8 ಕೋರ್ ಇಂಡಸ್ಟ್ರೀಸ್ಗಳನ್ನು ನಾವು ಕಾಣ್ಬೋದಾಗುತ್ತೆ. ಈ 8 ಕೋರ್ ಇಂಡಸ್ಟ್ರೀಸ್ಗಳಲ್ಲಿ ಅಂದರೆ 8 ಕೋರ್ ಇಂಡಸ್ಟ್ರೀಸ್ಗಳು, ಸಾಕಷ್ಟು ಇಂಡಸ್ಟ್ರೀಸ್ಗಳು ಬರುತ್ತೆ. ಅದರಲ್ಲಿ ಈ 8ಅನ್ನು ಮಾತ್ರ ಕೋರ್ ಅಂತ ಯಾಕೆ ಕರಿತೇವೆ ಅಂತ ಅಂದರೆ ರಿಫೈನರಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಕೋಲ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಆಗಿರ್ಬೋದು, ನ್ಯಾಚುರಲ್ ಗ್ಯಾಸ್, ಸಿಮೆಂಟ್, ಫರ್ಟಿಲೈಸರ್ಸ್, ಈ 8 ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ ಇಂಡಸ್ಟ್ರೀಸ್ಗಳಲ್ಲಿ. ಯಾಕೆಂದರೆ ಈ 8ರಿಂದಲೇ ಒಟ್ಟಾರೆ ಈ IIP ಅಡಿಯಲ್ಲಿ ಬರುವಂಥ ಎಲ್ಲ ಇಂಡಸ್ಟ್ರೀಸ್ಗಳ ವೆಯ್ಟೇಜನ್ನು ನೋಡಿದಾಗ ಈ 8 ಇಂಡಸ್ಟ್ರೀಸ್ಗಳಿಂದಲೇ 40.27% ವೆಯ್ಟೇಜನ್ನು ಈ 8 ಕೋರ್ ಇಂಡಸ್ಟ್ರೀಸ್ಗಳೇ ಹೊಂದಿರೋದ್ರಿಂದ ಇವುಗಳನ್ನು ಕೋರ್ ಇಂಡಸ್ಟ್ರೀಸ್ ಅಂತ ಹೇಳಿ ಕರೆಯುವಂಥದ್ದು. ಈ ಕೋರ್ ಇಂಡಸ್ಟ್ರೀಸ್ಗಳಲ್ಲಿ ಯಾವುದು ಹೆಚ್ಚಿನ ವೆಯ್ಟೇಜನ್ನು ಪಡೆದಿದೆ, ಯಾವುದು ಕಡಿಮೆ ವೆಯ್ಟೇಜನ್ನು ಪಡೆದಿದೆ ಅನ್ನುವಂಥ ಪ್ರಶ್ನೆಯನ್ನು ಈಗಾಗಲೇ ನಾವು ಪ್ರಿಲಿಮ್ಸ್ನಲ್ಲಿ ಕಂಡಿದ್ದೇವೆ. ಹಾಗಾಗಿ ಇನ್ನು ಮುಂದೆ ಕೂಡ ಈ ರೀತಿಯ ಪ್ರಶ್ನೆಯನ್ನು ಮತ್ತೊಮ್ಮೆ ಪ್ರಿಲಿಮ್ಸ್ನಲ್ಲಿ ಮರುಕಳಿಸಬಹುದು. ಆ ವಿಚಾರವಾಗಿ ಯಾವುದು ಹೆಚ್ಚಿನ ವೆಯ್ಟೇಜನ್ನು ಕಂಡಿದೆ ಅನ್ನೋದನ್ನು ತಿಳಿಸಿ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳಿದ್ವಿ. ಸಾಕಷ್ಟು ಮಂದಿ ಉತ್ತರವನ್ನು ತಿಳಿಸಿದ್ದೀರಾ. ನೀವೆಲ್ಲರೂ ಇದೇ ರೀತಿಯಾಗಿ ಪ್ರಯತ್ನ ಮಾಡ್ತಾ ಇರಿ. ಮುಂದಿನ ದಿನಗಳಲ್ಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಉತ್ತರಗಳನ್ನು ತಿಳಿಸ್ತಾ ಹೋಗಿ. ನಿನ್ನೆಯ ಪ್ರಶ್ನೆಗೆ ಉತ್ತರವನ್ನು ನೋಡಿದಾಗ ಅತಿ ಹೆಚ್ಚು ವೆಯ್ಟೇಜನ್ನು ಹೊಂದಿರತಕ್ಕಂಥದ್ದು ರಿಫೈನರಿ ಪ್ರಾಡಕ್ಟ್ ಅಂತ ಹೇಳಿ ನಾವು ಕಾಣ್ಬೋದಾಗುತ್ತೆ. ನಂತರದಲ್ಲಿ ಎಲೆಕ್ಟ್ರಿಸಿಟಿ ಬರುತ್ತೆ, ನಂತರದಲ್ಲಿ ಸ್ಟೀಲ್ ಬರುತ್ತೆ. ಇದು ಒಮ್ಮೊಮ್ಮೆ ವ್ಯತ್ಯಾಸವನ್ನು ಕಾಣ್ಬೋದಾಗುತ್ತೆ. ಒಮ್ಮೊಮ್ಮೆ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಸಾಕಷ್ಟು ವೆಯ್ಟೇಜನ್ನು ಹೊಂದಿರುತ್ತೆ. ಹಾಗಾಗಿ ನಾವು ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ. ಅದನ್ನು ಅಪ್ಡೇಟ್ ಆಗಿದ್ದಾಗ ನಮಗೆ ಯಾವುದು ಹೆಚ್ಚಿನಿಂದ ಕಡಿಮೆ ಆಗುತ್ತೆ ಅಥವಾ ಯಾವುದು ಕಡಿಮೆಯಿಂದ ಹೆಚ್ಚಿನ ವೆಯ್ಟೇಜನ್ನು ಹೊಂದಿದೆ ಅನ್ನುವಂಥದ್ದು ನಮಗೆ ಯಾವಾಗಲೂ ಕೂಡ ತಿಳಿದಿರುತ್ತೆ.
ಇದನ್ನು ಅಪ್ಡೇಟ್ ಆಗುವಂಥದ್ದು ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿದ್ದರಿಂದ ಇದನ್ನು ನಾವು ಕೇಳಿದ್ವಿ. ಈ ರೀತಿಯಾಗಿ ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಉತ್ತರವನ್ನು ತಿಳಿಸ್ತಾ ಹೋದರೆ ನಮಗೂ ಕೂಡ ಮುಂದಿನ ವಿಡಿಯೋಗಳನ್ನು ಮಾಡುವಾಗ ಹೆಚ್ಚು ಹುಮ್ಮಸ್ಸಿನಿಂದ ವಿಡಿಯೋಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಂದು ಕೇಳಿರ್ತಕ್ಕಂಥ ಒಂದು ಪ್ರಿಲಿಮ್ಸ್ ಪ್ರಶ್ನೆಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ನೀಡಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.